ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ನಮಾಮಿ ಗೌಡಪಾದಂಚ ಶಂಕರಂ ಶ್ರೀಸುರೇಶ್ವರಂ ಸ್ವಾಮಿನಂ ಸಚ್ಚಿದಾನಂದಮಿಂದ್ರಂ ತಂ ಜ್ಞಾನರೂಪಿಣೇ. ಓಂ ನಾರಾಯಣ ನಾರಾಯಣ ನಾರಾಯಣ. ಆದ್ದರಿಂದ ಪಾರಮಾರ್ಥಿಕ ದೃಷ್ಟಿ, ವ್ಯಾವಹಾರಿಕ ದೃಷ್ಟಿ, ಈ ಎರಡು ದೃಷ್ಟಿಗಳನ್ನು, ದೃಷ್ಟಿಭೇದಗಳನ್ನು, ಅಂದರೆ ಆ ದೃಷ್ಟಿಗೆ ಈ ದೃಷ್ಟಿಗೆ ಭೇದ ಇದೆ. ಈ ಎರಡು ದೃಷ್ಟಿಗಳನ್ನು ಇಟ್ಟುಕೊಂಡೇ ನಾವು ಮುಂದುವರಿಯುತ್ತಾ ಇದ್ದೀವಿ, ವಿಚಾರ ಮಾಡ್ತಾ ಇದ್ದೀವಿ. ಅಂದರೆ ವೇದಾಂತದಲ್ಲಿ ಈ ಎರಡು ದೃಷ್ಟಿಗಳನ್ನು ಮನಸ್ಸಿನಲ್ಲಿಟ್ಕೊಳ್ಳಬೇಕು. ವೇದಾಂತದಲ್ಲಿ ದೃಷ್ಟಿಯಲ್ಲಿ ಇಟ್ಕೊಳ್ಳತಕ್ಕದ್ದು ಒಂದು ಪಾರಮಾರ್ಥಿಕ ದೃಷ್ಟಿ, ವ್ಯಾವಹಾರಿಕ ದೃಷ್ಟಿ, ಇನ್ನೊಂದು ಅಧ್ಯಾರೋಪ ಅಪವಾದ. ಈ ಎರಡು ವಿಷಯಗಳು ಗೊತ್ತಿಲ್ಲದೆ ಇರುವುದರಿಂದ, ಅಥವಾ ಈ ಎರಡು ವಿಷಯಗಳು ಕೇಳುವಾಗ ಕೇಳ್ತಾರೆ, ಒಂದು ಸಲ ಕೇಳಿ ಏನದು ಪುಸ್ತಕ ಓದುವ ಹಾಗೆ ಮೊದಲನೆಯ ಪೇಜಿ ಓದಿ ಅದನ್ನು ಅಲ್ಲೇ ಬಿಟ್ಟು ಎರಡನೆಯ ಪೇಜಿಗೆ ಹೋದರೆ ನಿಮಗೆ ಅಲ್ಲಿ ವಿರೋಧವೇನಾದರೂ ಕಂಡು ಬಂದರೆ, ವಿರೋಧಕ್ಕೆ ಕಾರಣವೇನು ಅಂದರೆ ಮೊದಲನೆಯ ಪೇಜಿನಲ್ಲಿ ಹೇಳಿದ್ದನ್ನು ಮರೆತು ಹೋದ, ಪಕ್ಕ ಕೆಟ್ಟ. ಅದನ್ನಿಟ್ಟುಕೊಂಡು ಆ ದೃಷ್ಟಿಯಿಂದ ಮುಂದುವರಿಯಬೇಕು ಎಂಬುದು ಗೊತ್ತಿಲ್ಲ ಅಥವಾ ಅದು ಮನಸ್ಸು ಹಾಗೆ ಮಾಡ್ತಾ ಇದೆ. ಹಾಗೆ ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ ಭೇದ, ಅಧ್ಯಾರೋಪ ಅಪವಾದ, ಈ ಎರಡನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೇ ಇರುವುದರಿಂದ, ಅಂದರೆ ಓದ್ತಾರೆ ಹೌದು ಎಂದು ಅನೇಕ ಕಾನ್ಸೆಪ್ಟ್ಗಳು ತಿಳಿಯುತ್ತಾ ಇದು ಒಂದು ಕಾನ್ಸೆಪ್ಟ್ ಎಂದು ತಿಳ್ಕೊಂಡು ಅದು ಅಲ್ಲೇ ಬಿಟ್ಟು ಮಿಕ್ಕ ವೇದಾಂತವೆಲ್ಲ ಕೇಳ್ತಾರೆ. ಅದು ಸುಮ್ಮನೆ ಅದು ಒಂದು ಕಾನ್ಸೆಪ್ಟಾಗಿ ಕಂಠಸ್ಥ ಮಾಡಿಕೊಂಡು ತಿಳ್ಕೊಂಡು ಇದನ್ನು ಇಲ್ಲೇ ಬಿಟ್ಟು ಇನ್ನೊಂದನ್ನು ಇಲ್ಲೇ ಬಿಟ್ಟು, ಅಂದರೆ ಇದಕ್ಕೆ ಅನುಗುಣವಾಗಿ ಮುಂದಿನ ವಿಷಯ ಕೇಳಬೇಕು. ಇಡೀ ವೇದಾಂತ ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ ಭೇದದಿಂದ ಕೇಳಬೇಕು, ಅಧ್ಯಾರೋಪವಾದ ದೃಷ್ಟಿಯಿಂದ ಕೇಳಬೇಕು. ಹಾಗೆ ಕೇಳದೆ ಇದು ಕೇಳ್ತಾರೆ, ತಿಳ್ಕೊಂಡು ಬಿಡ್ತಾರೆ, ಮುಂದಿನದು ಅದು ಇನ್ನೊಂದು ಪಾಯಿಂಟು ಅಂದ್ಕೊಂಡು ಬಿಡ್ತಾರೆ. ಈಗ ಅದೇ ಪ್ರಾಬ್ಲಮ್ ಆಗ್ತಾಯಿದೆ. ಎಷ್ಟು ಕೇಳಿದ್ದರು, ಅದಕ್ಕೋಸ್ಕರನೇ ಗುರು ಬೇಕು. ಗುರು ಏಕೆ ಬೇಕು ಅಂದರೆ, ಕೇಳುವಾಗ ಕೇಳ್ತಾರೆ, ಓದುವಾಗ ಓದ್ತಾರೆ, ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ, ಮತ್ತು ಅದು ಒಂದು ತಿಳಿಯತಕ್ಕ ವಿಷಯ, ಅದು ಒಂದು ವೇದಾಂತವೇ, ಆತ್ಮತತ್ವವೇ ಅಂದ್ಕೊಳ್ತಾ ಇದ್ದಾರೆ. ಅದು ಆತ್ಮತತ್ವ ಅಲ್ಲ, ಅದು ಪ್ರಕ್ರಿಯೆ ಅಂದರೆ ಅರ್ಥವೇನು? ಹೆಜ್ಜೆ ಹೆಜ್ಜೆಯಲ್ಲಿ ಅದೇ ರೂಪವಾಗಿ ಬಳಸ್ತಾ ಇರಬೇಕು. ಅದು ಗೊತ್ತಿಲ್ಲ. ಅದು ಮನುಷ್ಯನ ಸ್ವಾಭಾವಿಕ ಬುದ್ಧಿಯಿಂದ ವ್ಯಾವಹಾರಿಕ ದೃಷ್ಟಿಗೆ ಜಾರ್ತದೆ. ಮತ್ತೆ ವ್ಯಾವಹಾರಿಕ ದೃಷ್ಟಿಯಿಂದಲೇ ನೋಡ್ತದೆ. ವ್ಯಾವಹಾರಿಕ ದೃಷ್ಟಿಯಿಂದಲೇ ನೋಡುವಾಗ ಈಗ ಅದೇ ಸಂದೇಹ, ಅದೇ ವಿರೋಧ. ಈಗ ಮತ್ತೆ ಪ್ರಶ್ನೆ ಅದೇ ಪ್ರಶ್ನೆ 100 ಸಲ, 1000 ಸಲ, 10,000 ಸಲ ಅದೇ ಪ್ರಶ್ನೆ ಬರುತ್ತದೆ. ಮತ್ತು ನಾವು ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ ಹೇಳಿದ್ದೀವಲ್ಲ ಅಂದರೆ ಹೌದು ಅದು ಗೊತ್ತು ಎಂದು ಹೇಳ್ತಾರೆ. ಮತ್ತೆ ಹೇಳುವಾಗ ಮತ್ತೆ ಅಲ್ಲೇ ಇರ್ತಾರೆ. ಅದಕ್ಕೋಸ್ಕರ ಮತ್ತೆ ಗುರುಮುಖದಿಂದಲೇ ಕೇಳಬೇಕು. ಹೇಳುವ ಪ್ರತಿಯೊಂದು ಪಾಯಿಂಟನ್ನು ಯಾವ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ ಅದು ಇಟ್ಕೊಂಡು ಹೇಳಬೇಕು. ಹೇಳುವ ಪ್ರತಿಯೊಂದು ಅಂಶ ಇದು ಯಾವ ದೃಷ್ಟಿಯ, ಇದು ಅಧ್ಯಾರೋಪವ ಅಪವಾದವ, ಅದು ತಿಳಿಯಬೇಕು. ಇದು ಇಲ್ಲದೆ ಇರುವುದರಿಂದ ತಾವು ಓದುಗರಿಗೆ ಇದೇ ಪ್ರಾಬ್ಲಮ್ ಆಗ್ತದೆ. ವ್ಯಾವಹಾರಿಕ ದೃಷ್ಟಿ ಇಟ್ಕೊಳ್ತಾರೆ ಎಲ್ಲರೂ. ಹೀಗೆ ಇದು ನೋಡಿ, ಎಲ್ಲರೂ ದೊಡ್ಡ ಸಂದೇಹ ಅಂದರೆ ಪರಮಾತ್ಮ ಯಾವುದು, ಹೀಗೆ ಪ್ರಶ್ನೆ ಮಾಡ್ತಾರೆ. ಇದು ಕ್ರಿಶ್ಚಿಯನ್ ಸ್ಟೈಲ್ ಆಫ್ ಟಾಕಿಂಗ್. ವಾಟ್ ಈಸ್ ಗಾಡ್? ಗಾಡ್ ಈಸ್ ನಿರ್ಗುಣ ಬ್ರಹ್ಮ. ಶಾಲ್ ಐ ಟೆಲ್ ಯು? ಐ ಆಮ್ ಸಾರಿ, ನಾನು ಒಂದು ಮಹಾ ಏನು ಹೇಳಬೇಕು, ಭಯಂಕರವಾಗಿ ಒಂದು ಅನ್ಯೂಸ್ವಲಿ ಒಂದು ಸನ್ಯಾಸಿ ಮಾತಾಡತಕ್ಕಂತೆ ಮಾತಾಡ್ತಾ ಇದ್ದೀನಿ. ದಿಸ್ ಈಸ್ ವಾಟ್ ಈಸ್ ಅನ್ ಇಡಿಯಾಟಿಕ್ ವೇ ಆಫ್ ಥಿಂಕಿಂಗ್ ವೇದಾಂತ. ಯಾರಾದರೂ ಫಸ್ಟ್ ಬ್ರಹ್ಮ ನಿರ್ಗುಣ ಎಂದು ಶುರು ಮಾಡ್ತಾರಾ? ಅದು ಏನು ಪದ್ಧತಿಯಪ್ಪ? ಹೀಗೆ ಪ್ರಶ್ನೆ ಮಾಡ್ತಾರೆ. ಕಾಮನ್ ಮ್ಯಾನ್ ಹೂ ಡಸಂಟ್ ನೋ ವಾಟ್ ಈಸ್ ರಿಲಿಜನ್, ಅವರಿಗೆ ಧರ್ಮ ಅಂದರೆ ಏನು ಗೊತ್ತಿಲ್ಲ. ದಿಸ್ ಈಸ್ ಕಾಲ್ಡ್ ಕ್ರಿಶ್ಚಿಯನ್ ಸ್ಟೈಲ್. ಕ್ರಿಶ್ಚಿಯನ್ ಸ್ಟೈಲ್ ಏನು ಮಾಡ್ತಾರೆ? ಗಾಡ್ ಇನ್ ಹೆವನ್ ಹ್ಯಾಸ್ ಕ್ರಿಯೇಟೆಡ್ ದ ವರ್ಲ್ಡ್. ಅದರಿಂದ ಏನು? ಯು ಬಿಲೀವ್ ಗಾಡ್ ಹ್ಯಾಸ್ ಅ ಪ್ಲ್ಯಾನ್, ಗಾಡ್ ಹ್ಯಾಸ್ ಅನ್ ಐಡಿಯಾ ಆ್ಯಂಡ್ ಯು ಫಾಲೋ. ದೇ ಪ್ರೆಸೆಂಟ್ ಗಾಡ್ ಆಸ್ ಅನ್ ಅನದರ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಅವರಿಗೆ ಒಂದು ಐಡಿಯಾ ಇದೆ, ಪ್ಲ್ಯಾನ್ ಇದೆ, ಮಾಡಿದ್ದಾರೆ.
ಈಗ ಅದೇ ಕ್ರಿಶ್ಚಿಯನ್ ಮೆಂಟ್ಯಾಲಿಟಿ ಇಟ್ಕೊಂಡು ನಮ್ಮ ಇಡಿಯಟ್ಸ್ ಅಂದರೆ ನಾವು ಇಡಿಯಟ್ಸೇ ಆಗಿದ್ದೀವಿ. ನಮ್ಮ ಹಿಂದೂ ಶಾಸ್ತ್ರ ದೃಷ್ಟಿ ಎಲ್ಲಿದೆ ಅಪ್ಪ? ನಮ್ಮ ಮಕ್ಕಳಿಗೆ ಗಾಡ್ನಿಂದ ಶುರು ಮಾಡ್ತೀವ ಅದು ನೋಡಿ. ಅಥವಾ ನಮ್ಮ ಮಕ್ಕಳಿಗೆ ಗಾಡ್ನಿಂದ ಶುರು ಮಾಡಿದ್ದರೂ ನಾವು ಗಾಡ್ ಈಸ್ ನಿರ್ಗುಣಂ ಬ್ರಹ್ಮ, ನಾವು ಫಸ್ಟ್ ಅದ್ವೈತಿಗಳು. ಮೊದಲು ಹಿಂದೂಗಳು ಹೋಯಿತು. ನಮ್ಮ ಹಿಂದೂ ಶಾಸ್ತ್ರ ಏನು ಹೇಳುತ್ತದೆ ಎಂದು ಉಪದೇಶ ಮಾಡಲ್ಲ. ಸ್ಟಾರ್ಟಿಂಗ್ ಪಾಯಿಂಟೇ ಅದ್ವೈತ 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 ಅದ್ವೈತ. ಯಾರು ಇಬ್ಬರು ಸೇರಿಕೊಂಡರೆ ನೀವು ಅದ್ವೈತವಾ? ಅದ್ವೈತ. ನಾನು ಅದ್ವೈತ, ನೀನು ಅದ್ವೈತ. ಓಕೆ, ಅದ್ವೈತ. ಮಾತುಕ ಅದ್ವೈತ. ನಾನು ಹೇಳಿದ್ದೀನಿ, ಊಟ ಮಾಡುವಾಗ ಚಟ್ನಿ ಅದ್ವೈತ ಚಟ್ನಿ, ದೆನ್ ಅದ್ವೈತ ನೀರು, ಅದ್ವೈತ ಸಾಂಬಾರು ಇರುತ್ತದೆ. ಅದು ಏನು ಮಾತದು? ಒಬ್ಬನೆಲ್ಲೋ ವೇದಾಂತ ಹೇಳುವಾಗ ಅದ್ವೈತದಲ್ಲಿ, ಮತ್ತು ನಾನು ಹೇಳಿದ್ದೀನಿ ಅದ್ವೈತದಲ್ಲಿ ಅದ್ವೈತ ಮಾತುಕ ಅದ್ವೈತ ಏನಿದೆ? ಯಾರು ಹೇಳಿದ ಬುದ್ಧಿ? ಬಿಡಲ್ಲ, ಮತ್ತೆ ಅದೇ ಪ್ರಶ್ನೆ. ನಾನು ಹೇಳಿದ್ದೀನಿ, ನೀವು ಶಾಲೆಯಕ್ಕೆ ಹೋದಾಗ 10th ಕ್ಲಾಸ್ವರೆಗೂ ಎಲ್ಲರಿಗೂ ಒಂದೇ ಇರುತ್ತದೆ. PUCನಲ್ಲಿ ಸೈನ್ಸು, ಆರ್ಟ್ಸು, ಕಾಮರ್ಸು ಸಬ್ಜೆಕ್ಟ್ ವಿಂಗಡ ಆಗುತ್ತದೆ. ದೆನ್ ಡಿಗ್ರಿ ಲೆವೆಲೋ ಅಥವಾ ಇನ್ನು ಪ್ರೊಫೆಷ್ನಲ್ ಇಂಜಿನಿಯರಿಂಗು, ಮೆಡಿಸನು, ಇನ್ನೇನೋ ಸೈನ್ಸೋ, ಆರ್ಟ್ಸೋ, ಕಾಮರ್ಸೋ ಇನ್ನೂ ವಿಂಗಡ ಆಗುತ್ತದೆ ಡಿಗ್ರಿ ಲೆವೆಲ್ನಲ್ಲಿ. 10th ಕ್ಲಾಸ್ವರೆಗೂ, ಹೈಸ್ಕೂಲ್ವರೆಗೂ ಎಲ್ಲರಿಗೂ ಒಂದೇ ಸಬ್ಜೆಕ್ಟ್. ನೀವು ಯಾರಾದರೂ ಪ್ರೈಮರಿ ಸ್ಕೂಲ್ ಓಪನ್ ಮಾಡಿ, ಇದೇ ಹೇಳ್ತೀವಿ ಮೆಡಿಕಲ್ ಪ್ರೈಮರಿ ಸ್ಕೂಲ್, ಮೆಡಿಕಲ್ 5th ಕ್ಲಾಸ್, ಮೆಡಿಕಲ್ 6th ಕ್ಲಾಸ್ ಎಂದು ಯಾರಾದರೂ ಶುರು ಮಾಡ್ತಾರೆ. ಇಂಜಿನಿಯರಿಂಗ್ 5th ಕ್ಲಾಸ್ ಹೀಗೆ ಮಾಡಿದ್ದರೆ ಹೇಗಿರುತ್ತದೆ? ಮೆಡಿಕಲ್ 5th ಕ್ಲಾಸ್, ಮೆಡಿಕಲ್ 6th ಕ್ಲಾಸ್, ಮೆಡಿಕಲ್ ನರ್ಸರಿ, ಮೆಡಿಕಲ್ ಲೋಯರ್ KG ಅಥವಾ ಇಂಜಿನಿಯರಿಂಗ್ ಲೋಯರ್ KG. ಇನ್ನೇನು ಹೇಳ್ತಾರೆ? ಕಾಮರ್ಸ್ ಎಲ್ಲ ಅದೇನು CA ಕಿ ಅಪ್ಪರ್ KG ಯಾರಾದರೂ ಹೇಳ್ತಾರೆ? ABCD ಕಲಿಯುವಾಗ ಮೆಡಿಕಲ್ ಏನು, ಇಂಜಿನಿಯರಿಂಗ್ ಏನು, ಕಾಮರ್ಸ್ ಏನು, ಯಾವುದೇನು? ಸುಮ್ಮನೆ ABCD ವರ್ಡ್ಸು, ಲ್ಯಾಂಗ್ವೇಜು, ಕೆಲವು ಬೇಸಿಕ್ ಕಾನ್ಸೆಪ್ಟ್ಗಳು, ಲೈಫ್ ಅಂದರೆ ಏನು, ಪ್ರಪಂಚ ಏನು, ಕೆಲವು ಬೇಸಿಕ್ ಐಡಿಯಾ, ಥಿಂಕಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಲರ್ನಿಂಗ್, ವಾಚಿಂಗ್ ದ ಥಿಂಗ್ಸ್ ಅರೌಂಡ್, ವಸ್ತುಗಳಲ್ಲಿರುವ ಪರಸ್ಪರ ಸಂಬಂಧಗಳು, ಬೇಸಿಕ್ ನಾಲೇಜಿನಲ್ಲಿ ಇದೇನಿರಲ್ಲವಲ್ಲ. ಹಾಗೆ ಇಂಡಿಯನ್ಸ್ಗೆ ಈಗ ನಾನು ಸಿಟ್ಟು ಬರ್ತಾ ಇದೆ. ಏನಾಯ್ತಂದರೆ ಉಲ್ಟಾ ಬುದ್ಧಿ ಆಗಿಬಿಟ್ಟಿದೆ. ಕಣ್ಣುಗಳು ಹಿಂದಿಗೆ ಹೋಗಿವೆ, ಕೊಂಬೆಗಳು ಕೆಳಗೆ ಬಂದಿವೆ. ಇದು ಮೂರ್ಖ ಬುದ್ಧಿ. ಏಕೆ? ಎಲ್ಲರಿಗೆ ಅದ್ವೈತ ಎಂದು ಶುರು ಮಾಡಿಬಿಟ್ಟ. ವಿವೇಕಾನಂದ ಹೇಳಿದರು, ಹಿಂದೂಯಿಸಮ್ ಅಂದರೆ ಉಪನಿಷತ್ತು ಅಂದರೆ ಅದ್ವೈತ. ಸ್ಟಾರ್ಟ್ ವಿತ್ ಅದ್ವೈತ. ವಾಟ್ ಈಸ್ ಅದ್ವೈತ? ವಾಟ್ ಈಸ್ ಹಿಂದೂಯಿಸಮ್? ಹಿಂದೂಯಿಸಮ್ ಈಸ್ ಅದ್ವೈತ. ವಾಟ್ ಈಸ್ ಅದ್ವೈತ? ಬ್ರಹ್ಮ ಈಸ್ ನಿರ್ಗುಣ. ದಟ್ಸ್ ಆಲ್. ಈಗ ಪ್ರಶ್ನೆ ಆಗ್ತದೆ, ಈಗ ಎವ್ರಿಬಡಿ ಸ್ಟಾರ್ಟ್ಸ್ ವಿತ್ ಆಲ್ ಇಂಟರ್ನೆಟ್ ಡಿಸ್ಕಷನ್ಸ್ನಲ್ಲಿ ಇದೇ ನಡೆಯುತ್ತದೆ. ಫೇಸ್ಬುಕ್ ಡಿಸ್ಕಷನು, ಇಂಟರ್ನೆಟ್ ಡಿಸ್ಕಷನ್. ಬ್ರಹ್ಮ ನಿರ್ಗುಣವಾದರೆ ಜಗತ್ತೇಕ ಸೃಷ್ಟಿ ಮಾಡಿದ. ಇದು ಏನಪ್ಪ? ಈ ಯಾವ ಬುದ್ಧಿವಂತನ ಲಕ್ಷಣವ ಇದು? ವಿ ಆರ್ ಎ ಸ್ಲೇವ್ಸ್ ಆಫ್ ಕ್ರಿಸ್ಟಿಯಾನಿಟಿ ಆ್ಯಂಡ್ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್. ವಿ ಡೋಂಟ್ ಗೋ ದಟ್ ವೆ. ನಮ್ಮ ಶಾಸ್ತ್ರದಲ್ಲಿ ಸ್ಟಾರ್ಟ್ಸ್ ವಿತ್ ಪುಣ್ಯಪಾಪ, ಸ್ಟಾರ್ಟ್ ವಿತ್ ಭಗವಂತ, ಜಗತ್ತು, ಸೃಷ್ಟಿ, ನಾಮರೂಪ. ಭಗವಂತ ಸೃಷ್ಟಿ ಮಾಡ್ತಾನೆ. ಏನು? ಜೀವರಿಗೆ ಚತುರ್ವಿಧ ಪುರುಷಾರ್ಥ ಇದೆ. ಅದಕ್ಕೋಸ್ಕರ ಜೀವರಿಗೆ ಅನುಕೂಲಕ್ಕೋಸ್ಕರ ಸ್ಟಾರ್ಟ್ ವಿತ್ ದಿಸ್. ಡೋಂಟ್ ಟಾಕ್ ಇಡಿಯಾಟಿಕ್ ಯುವರ್ ಅದ್ವೈತ. ಐ ಆಮ್ ಟೆಲ್ಲಿಂಗ್ ಯು ಆಲ್ ದ ಪೀಪಲ್. ಯು ಮೇ ನಾಟ್ ಲೈಕ್ ಇಟ್, ಐ ನೋ. You hate me, doesn't matter. Because even you are already fools, you are not Hindus, you only brainwashed by the British education system and think that start with Advaita, then what else can happen? Anyway, this is what I am going to say. What Hinduism, Hindu ಧರ್ಮಶಾಸ್ತ್ರ ಏನು ಹೇಳುತ್ತದೋ ಅದು ಹೇಳ್ತಾ ಇದ್ವಿ. ಅಂದರೆ ಇದು ಏನು ಬುದ್ಧಿಯಪ್ಪ? ಇದೊಂದು ಫ್ಯಾಷನ್. ಈ ಕಾಲದಲ್ಲೆಲ್ಲ ಇದೊಂದು ಫ್ಯಾಷನ್ ಆಗಿಬಿಟ್ಟಿತ್ತು. ಈ ಫ್ಯಾಷನ್ಗಳೆಲ್ಲ ಹಾಳು ಮಾಡ್ತಾ ಇವೆ. ಜನರು ಕೆಟ್ಟು ಹೋಗ್ತಾ ಇದ್ದಾರೆ. ಮಹಾತ್ಮ ಗಾಂಧಿ ಪರ್ವರ್ಷನ್ನೆಲ್ಲ ಇದೆ ಬುದ್ಧಿ. ಇಂಪೋಸಿಂಗ್ ascetic values. He himself is a pervert fellow, and then he has Gandhiji's religion is a pervert religion. He uses all Hindu words, all Hindu concepts, and gives his own pervert religion. He is a most pervert fellow on earth. He has never learnt a single thing, anything in his life. Imposing ನಿಂದ ಯಾವ ಸದ್ಗುಣ ಬರುತ್ತದಪ್ಪ? He's an obsessed fellow. Simple one word you have to say, Gandhiji is an obsessed saint. Obsessed fellow, obsessed pervert saint. That's all is a mental case. Exactly mental case. ನಾನು ಹೇಳಿದ್ದೆ ನಿಮಗೆ ಸಿಟ್ಟು ಬರುತ್ತದೆ, ನಾನೇನು ಮಾಡಲಿ? That's what it is. And people are incapable of understanding. They may take another half century to understand. ಸೊ ನಮ್ಮ ಶಾಸ್ತ್ರ ನೋಡು, ಮೊದಲು ನೀತಿಶಾಸ್ತ್ರ ಹೇಳ್ತಾರೆ. ಶುಕ್ಲಾಂಬರಧರಂ ಶ್ಲೋಕ ಹೇಳ್ತಾರೆ. ಭಗವಂತನಿಗೆ ನಮಸ್ಕಾರ ಅಂದರೇನು?
ಭಗವಂತ ಸಗುಣ ಸಾಕಾರವಾಗಿದ್ದಾನೆ, ಸೃಷ್ಟಿ ಸ್ಥಿತಿ ಲಯಕಾರಕ ಆಗುತ್ತಾನೆ, ಜಗತ್ತು ಸೃಷ್ಟಿ ಸ್ಥಿತಿ ಲಯಕಾರಕ ಮಾಡುತ್ತಾನೆ, ಅವರು ಸರ್ವವ್ಯಾಪಕನಾಗಿದ್ದಾನೆ. ಇಷ್ಟು ಮಾತ್ರ ಹೇಳ್ತೀವಿ. ಸರ್ವವ್ಯಾಪಕನಾದ ಭಗವಂತ ಸೃಷ್ಟಿ ಸ್ಥಿತಿ ಲಯ ಮಾಡ್ತಾನೆ. ಜೀವರು ಅನಾದಿ, ಜೀವರಿಗೆ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಪ್ರಳಯವಾಗುತ್ತದೆ, ಮತ್ತೆ ಸೃಷ್ಟಿಯಾಗ್ತದೆ. ಆದ್ದರಿಂದ ಜೀವರು ತಮ್ಮ ತಮ್ಮ ಕರ್ಮಕ್ಕೆ ಅನುಗುಣವಾಗಿ ಆಯಾ ಜನ್ಮಗಳನ್ನು ಪಡ್ಕೊಳ್ತಾರೆ. ತಾನು ಇರುವ ಮಟ್ಟದಿಂದ ಸ್ಥಿತಿಯಿಂದ ಇನ್ನೂ ಸತ್ಕರ್ಮಗಳನ್ನು ಮಾಡುತ್ತಾ ಸದ್ಗುಣಗಳನ್ನು ಕಳೆಯುತ್ತಾ ಹಿ ಹ್ಯಾಸ್ ಟು ಇಂಪ್ರೂವ್ ಹಿಸ್ ಎಕ್ಸ್ಟರ್ನಲ್ ಸಿಚುವೇಶನ್ ಆ್ಯಸ್ ವೆಲ್ ಆಸ್ ಹಿಸ್ ಇಂಟರ್ನಲ್ ಸಿಚುವೇಶನ್. ಎಕ್ಸ್ಟರ್ನಲ್ ಸಿಚುವೇಶನ್ ಇಸ್ ಆದಿಭೌತಿಕ, ಇಂಟರ್ನಲ್ ಸಿಚುವೇಶನ್ ಇಸ್ ಆದಿದೈವಿಕ ಅಲ್ಲವೇ? ಅದೇ ಭಗವಂತ ನಮಗೆ ಮೊದಲು ತಾಯಿ ತಂದೆಯಿಂದ ಶುರುವಾಗ್ತಾನೆ. ನಿಮಗೆ ತಾಯಿ ಭಗವಂತ, ಮತ್ತು ತಂದೆ ಭಗವಂತ, ಗುರುಗಳು ಭಗವಂತ, ನಿಮ್ಮ ಇಷ್ಟ ದೇವತಾ ಸೂರ್ಯ ಇರುತ್ತಾನೆ ಆ ಕಾಲದಲ್ಲಿ, ಅಥವಾ ಇಷ್ಟ ದೇವತಾ ರಾಮಕೃಷ್ಣ. ದಿಸ್ ಇಸ್ ದ ಸಿಂಪಲ್ ರಿಲಿಜನ್ ಸ್ಟಾರ್ಟ್. ಎನಿ ಇಡಿಯಾಟಿಕ್ ಹಿಂದೂ, ಏಕೆಂದರೆ ವಿ ಆರ್ ಆಲ್ ಇಡಿಯಟ್ಸ್ ಓನ್ಲಿ, ಬಿಕಾಸ್ ವಿ ಓನ್ಲಿ ಸೇ ವಾಟ್ ಈಸ್ ಗಾಡ್. ಅವರ್ ಕ್ವಶನ್ ಸ್ಟಾರ್ಟ್ ವಿತ್ ದ ಕ್ರಿಶ್ಚಿಯನ್ ಕ್ವಶನ್ ಓನ್ಲಿ. ವಾಟ್ ಈಸ್ ಗಾಡ್? ಗಾಡ್ ಇನ್ ಹೆವನ್ ದೇ ಕ್ರಿಯೇಟ್ ದ ಸೇಮ್ ಸ್ಟೈಲ್ ವಿ ಥಿಂಕ್. ಸಿ ವಿ ಹ್ಯಾವ್ ಗಾಟ್, ಅದೇ ಏನು ಹೇಳ್ತಾರೆ ನೋಡಿ, ಅದಕ್ಕೇನು ಹೇಳಬೇಕು, ಒಂದು ಮಾಡೆಲ್ ಹೇಳ್ತಾರ ಅಥವಾ ಫಾರ್ಮೆಟ್ ಹೇಳ್ತಾರೆ. ಐ ಡೋಂಟ್ ನೋ ವಾಟ್ ಟು ಸೇ. ಫಾರ್ಮೆಟಾ ಮಾಡಲ್ಲ, ಐ ಡೋಂಟ್ ನೋ. ಫಾರ್ಮೆಟ್ ಆರ್ ಮಾಡಲ್ ಕ್ರಿಸ್ಟಿಯಾನಿಟಿ ಇಟ್ಕೊಂಡು ದೇ ಆರ್ ಟ್ರೈಂಗ್ ಟು ಪುಟ್ ಹಿಂದೂಯಿಸಮ್ ಇನ್ ದಟ್. ಸಿ ಯು ಹ್ಯಾವ್ ಎ ಫಾರ್ಮೆಟ್ ಕ್ರಿಸ್ಟಿಯಾನಿಟಿ ಆ್ಯಂಡ್ ಎಕ್ಸ್ಪ್ಲೇನ್ ದ ಹಿಂದೂ ಕಾನ್ಸೆಪ್ಟ್ಸ್ ಇನ್ ದ ಫಾರ್ಮೆಟ್ ಆಫ್ ಕ್ರಿಸ್ಟಿಯಾನಿಟಿ ಆರ್ ಇಸ್ಲಾಂ. ಹಿಂದೂ ಕಾನ್ಸೆಪ್ಟ್ಗಳಿಗೆ ಹಿಂದೂ ಫಾರ್ಮೆಟೇ ಬೇಕು. ಹಿಂದೂ ಸೋಷಿಯಲ್ ಸಿಸ್ಟಮ್, ಹಿಂದೂ ಗುರುಕುಲ ಸಿಸ್ಟಮ್, ಹಿಂದೂ ಬ್ರಿಂಗಿಂಗ್ ಅಪ್, ಹಿಂದೂ ಲೈನ್ ಆಫ್ ಥಿಂಕಿಂಗೇ ಬೇಕೇ ಹೊರತು ಹಿಂದೂ ಐಡಿಯಾಸನ್ನು ಕ್ರಿಶ್ಚಿಯನ್ ಫಾರ್ಮೆಟ್ನಲ್ಲಿ ತಿಳ್ಕೊಂಡ್ರೆ ಏನಾಗುತ್ತದೆ? ಹಿಂದೂ ಶಾಸ್ತ್ರಗಳನ್ನು ಹೇಳುವ ವಿಷಯಗಳನ್ನು ಕ್ರಿಶ್ಚಿಯನ್ ಫಾರ್ಮೆಟ್ನಲ್ಲೇ ಹೇಳ್ತಾರೆ. ಏಕೆಂದರೆ ನಮಗೆ ಗೊತ್ತಿದ್ದೇ ಅದು. ವಿ ನೋ ವರ್ಲ್ಡ್ ಈಸ್ ಓನ್ಲಿ ಕ್ರಿಶ್ಚಿಯನ್ ಮಾಡಲ್ ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಮಾಡಲ್. ಆ್ಯಂಡ್ ಅದನ್ನು ಮೊದಲು ತೆಗೆಯುವಕ್ಕೆ ಏನು ಪದ್ಧತಿ ಮಾಡಿದ್ದಾರೆ ಅಂದರೆ, ಆಲ್ಟರ್ನೇಟಿವ್ ಏನು ಹೇಳಿದ್ದಾರೆ ವಿವೇಕಾನಂದ ಅಂದರೆ, ಸ್ಟಾರ್ಟ್ ವಿತ್ ದಮ್, ಫಸ್ಟ್ ಟೀಚ್ ದಮ್ ಉಪನಿಷತ್, ಕರ್ಮಕಾಂಡ, ಆಲ್ ಥ್ರೋ ಅವೇ ಹಿ ಟೋಲ್ಡ್. ಐ ಆಮ್ ಸಾರಿ, ಯು ಹ್ಯಾವ್ ಗಾಟ್ ಎ ಲಾಟ್ ಆಫ್ ಸೆಂಟಿಮೆಂಟ್ ಫಾರ್ ವಿವೇಕಾನಂದ. ಐ ಆಮ್ ಫೆಡ್ ಅಪ್ ವಿತ್ ಹಿಮ್. ಓದಿ ಐ ಆಮ್ ಫೆಡ್ ಅಪ್. ದಟ್ ಈಸ್ ದ ಓನ್ಲಿ ಥಿಂಗ್, ಮಿಸ್ಚಿವಸ್ ಥಿಂಗ್ ವಿಚ್ ಹ್ಯಾಸ್ ಅಚೀವ್ಡ್ ಇಟ್. ಈಗ ಅನದರ್ ಕ್ರಿಶ್ಚಿಯನ್ ಮಾಡಲ್ ಹಿ ಸ್ಟಾರ್ಟೆಡ್, is slightly improved model. He says Upanishad, Vedanta is a future religion. Upanishad is the only thing. That's all. Do everything. Only thing is religion is realization. Religion is only Advaita. Religion is realization. Enappa, I am sorry to say, you show me in single sentence in anywhere in the Upanishads, religion is only Brahmajnana. All our Shastras, Dharma andrenu, Shastra andrenu, Jivana andrenu, Brahmajnana is the only goal of life. All Hinduism means only Brahmajnana and Moksha. Elli adaride? ಚತುರ್ವಿಧ ಪುರುಷಾರ್ಥ, ಧರ್ಮ, ಪುಣ್ಯ, ಪಾಪ, ಸದ್ಗುಣ, ಇದೆಲ್ಲ ಎಲ್ಲಿ ಹೋಯಿತು? ಆಲ್ ದಿಸ್ ಥ್ರೋನ್ ದಿಸ್ ಆಲ್ ಕ್ರಿಶ್ಚಿಯನ್ ಮಾಡಲ್. ಯಾರಿಗೆ ಕಂಡು ಬರ್ತಾ ಇಲ್ಲ. ನಾನು ಹೇಳಿದರೆ ಸಿಟ್ಟು ಬರುತ್ತದೆ ಜನರಿಗೆ. ಬಟ್ ಸಿ ವಾಟ್ ಈಸ್ ದಿಸ್? ಹೋಲ್ ಥಿಂಗ್ ಇಸ್ ಅ ಕ್ರಿಶ್ಚಿಯನ್ ಮಾಡಲ್. ಯು ಸ್ಟಾರ್ಟ್ ವಿತ್ ನಿರ್ಗುಣ ಬ್ರಹ್ಮ, ದೆನ್ ಸಿ ನನಗೆ ನಿನ್ನೆ ಬಂದೊಂದು ಕ್ರಿಶ್ಚಿಯನ್ ಮಾಡ್ತಾರೆ. ಮಾಧ್ವರು ಎಲ್ಲರೂ ಹಂಡ್ರೆಡ್ಸ್ ಆಫ್ ಮಾಧ್ವ ಗುರುಕುಲಗಳು ನಡೆಯುತ್ತಾ ಇವೆ. ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ತಾರೆ. ಅವರು ಮಾಧ್ವರ ಮಠಗಳು ನೋಡು, ಆಶ್ರಮಗಳು ನೋಡು, ಮಂದಿರಗಳು ನೋಡು, ಅವರ ಪುಸ್ತಕಗಳು ಎಷ್ಟು ಪ್ರಿಂಟ್ ಆಗ್ತಾ ಇವೆ, ಎಷ್ಟು ಸಿನ್ಸಿಯರ್ಲಿ ಡೆಡಿಕೇಟೆಡ್ ಆಗಿ ನಡೆಯುತ್ತಾ ಇದೆ. ಅದ್ವೈತಿಗಳೆಲ್ಲ ಪರ್ವರ್ಟೇಕೆ ಆಗಿಬಿಟ್ಟರು. ಅದ್ವೈತಿಗಳು ಯಾವುದು ಇಂಟ್ರೆಸ್ಟ್ ತಗೊಳ್ಳಲ್ಲ. ಅದ್ವೈತಿಗಳಿಗೆ ವೇದಾಂತ ಓವರ್ ಡೋಸ್ ಆಗಿ, ವಿವೇಕಾನಂದ ಕೊಟ್ಟಿರುವ ಅದ್ವೈತ ಓವರ್ ಡೋಸ್ ಆಗಿ ನಾಸ್ತಿಕರಾಗಿಬಿಟ್ಟು ಕ್ರಿಶ್ಚಿಯನ್ಸ್ ಆಗಿಬಿಟ್ಟರು. ಅದ್ವೈತಿಗಳು ನಾಸ್ತಿಕ. ಇದೆಲ್ಲ ನಾನು ಏಕೆ ಹೇಳ್ತಾ ಇದ್ದೀನೆಂದರೆ ನಿಮ್ಗೆ ಅರ್ಥವಾಗಲ್ಲ. ವೆನ್ ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ಎನಿ ಸೆಂಟೆನ್ಸ್. ಪೇಂಟರ್ ಒಂದು ಪೇಂಟಿಂಗ್ ಮಾಡುವಾಗ ಒಂದು ಪೇಪರ್ ತಗೊಂಡು ನಾನು ಸ್ಕ್ರ್ಯಾಚ್ನಿಂದ ಮಾಡುವುದಾದರೆ ಅಂದರೆ ಅರ್ಥವೇನು? ವೈಟ್ ಪೇಪರ್ನಿಂದ ನಾನು ಸ್ಟ್ರೋಕ್ ಹಾಕುವುದಾದರೆ ಇಟ್ ಈಸ್ ಈಸಿ ಫಾರ್ ಮೀ. ಯಾರೋ ಸ್ವಲ್ಪ ಅಸ್ತವ್ಯಸ್ತ ಪೇಂಟಿಂಗ್ ಮಾಡಿ ತರ್ತಾರೆ, ಆ ಪೇಂಟಿಂಗನ್ನು ನಾನು ಕರೆಕ್ಷನ್ ಮಾಡಬೇಕು. ಅದು ಎಷ್ಟು ಹೆಡ್ಡೇಕ್ ಆಗ್ತದೆ. ಅದು ಯಾವುದಕ್ಕೆ ಡಸಂಟ್ ಅಲವ್ ಯು. ಯಾವುದೋ ಒಂದು ಕ್ರಿಶ್ಚಿಯನ್ ಮಾಡಲ್ ಹಾಕಿಕೊಟ್ಟರು ನಿಮ್ಮ ಮನಸ್ಸಿನಲ್ಲಿ. ನಿಮ್ಮ ಕ್ರಿಶ್ಚಿಯನ್ ಮಾಡಲ್ನು ನಾನು ಹಿಂದೂ ಮಾಡಲ್ಗೆ ತರುವುದು, ತೆಲುಗಿನಲ್ಲಿ ಹೇಳಬೇಕಾದ್ರೆ ತಲಪ್ರಾಣಂ ತೋಕಕ್ಕೊಸ್ತಂದೆ. ಆ್ಯಂಡ್ ಇಟ್ ಬಿಕಮಿಂಗ್ ಎ ಬಿಗ್ ಹೆಡ್ಡೇಕ್, ಇಟ್ ಬಿಕಮ್ ಇಂಪಾಸಿಬಲ್. ಆಲ್ ಗುರುಗಳು ಕ್ರಿಶ್ಚಿಯನ್ ಮಾಡಲ್ ತುಂಬಿಬಿಟ್ಟರು. ಇಫ್ ಯು ಹ್ಯಾವ್ ಸ್ಟಡೀಡ್ ಅವರ್ ಟ್ರೆಡಿಷನಲ್ ಶಂಕರಾಚಾರ್ಯಾಸು, ಟ್ರೆಡಿಷನಲ್ ಶಾಸ್ತ್ರಗಳು, ದೆನ್ ನಮಗೆ ರಾಮಾಯಣ ಓದು, ಮಹಾಭಾರತ ಓದು, ಇನ್ನೇನಾದರೂ ನಮ್ಮದು ರಾಮಾಯಣ ಮಹಾಭಾರತ ಪೂರ್ವಮೀಮಾಂಸ ಓದಿ ಬರಬೇಕು.
ನಮ್ಮ ಶಾಸ್ತ್ರ ಏನು ಹೇಳ್ತಾರೆ ಗೊತ್ತಾ? ಪೂರ್ವಮೀಮಾಂಸ ಓದು, ಧರ್ಮ ಅಂದರೆ ಏನು, ರಾಮಾಯಣ ಓದು, ಮಹಾಭಾರತ ಓದು, ಅದು ಓದಿ ಬಾ ವೇದಾಂತಕ್ಕೆ. ಅಲ್ಲ, ನೇರಾಗಿ ವೇದಾಂತಕ್ಕೆ ಬರ್ತಾರೆ. ಏನು ಹೇಳಬೇಕು ನನ್ನ ಗತಿ? ಅಂದರೆ ವಿ ಹ್ಯಾವ್ ಪುಟ್ ಎ ಕ್ರಿಶ್ಚಿಯನ್ ಮಾಡೆಲ್ so that Indian Hinduism cannot be taught to Hindus. They made Hinduism as ineffective, or Hinduism has to be shifted to Christian, because the model Christian it is something like ಒಂದು ಅಪ್ಲಿಕೇಶನ್ ಕೊಟ್ಟರೆ ಅದರಲ್ಲಿ ಏನು ಕ್ವಶನ್ಸ್ ಇರುತ್ತವೆ ಅಂದರೆ ನಿಮ್ಮ ಹಿಂದೂ ಪಾಯಿಂಟ್ಗಳಲ್ಲಿ ಹೇಳೋಕ್ಕೆ ಆಗಲ್ಲ. ಕ್ವಶನ್ಸ್ ಎಲ್ಲ ಇರುತ್ತದೆ. ವಾಟ್ ರಿಲಿಜನ್ ಯು ಬಿಲಾಂಗ್ ಟು, ಹೂ ಇಸ್ ಯುವರ್ ಪ್ರಾಫಿಟ್ ಎಂದು ಕ್ವಶನ್ ಕೇಳ್ತಾರೆ. ನಮಗೆ ಪ್ರಾಫಿಟ್ ಎಂದು ಹೇಳೋಕ್ಕಾಗಲ್ಲವಲ್ಲ ಅಂದರೆ ದಟ್ಸ್ ಆಲ್, ಯು ಹ್ಯಾವ್ ನೋ ಆಪ್ಷನ್. ಆರಲ್ಲಿ ಸ್ಕಿಪ್ ದ ಆಪ್ಷನ್ ಅಷ್ಟೇ. ಹೂ ಈಸ್ ಯುವರ್ ಪ್ರಾಫಿಟ್, ಹೂ ಈಸ್ ಯುವರ್ ಒನ್ ಬುಕ್. ನಮಗೆ ಒನ್ ಬುಕ್ ಇಲ್ಲ, 4-6 ಬುಕ್ಗಳಿವೆ, ಅಲ್ಲಿ ನಮಗೆ ಆಪ್ಷನೇ ಇಲ್ಲ. ಅಪ್ಲಿಕೇಶನ್ನಲ್ಲಿ ಹಿಂದೂ ಮತಕ್ಕೆ ಆಪ್ಷನೇ ಇಲ್ಲ. ಹಿಂದೂಗಳು ಹೇಗೆ ಬೆಳೆಯುತ್ತಾರಂದರೆ ಕ್ರಿಶ್ಚಿಯನ್ ಮಾಡಲ್ ಹಾಗೆ ಅಪ್ಲಿಕೇಶನ್ ಹಾಗೆ ಬೆಳೆಯುತ್ತಾರೆ. ಹಿಂದೂ ಮತಕ್ಕೆ ಎಕ್ಸ್ಪ್ಲೇಷನೇ ಮಾಡೋಕ್ಕಾಗಲ್ಲ. ಈಗ ನಮ್ಮ 20th ಸೆಂಚುರಿ ವಿವೇಕಾನಂದರಿದ್ದರು, ರಿಲಿಜನ್ ಈಸ್ ರಿಯಲೈಸೇಷನ್ ತುಂಬಿತು. ನಿಮಗನ್ನಿಸುತ್ತದೆ ಏನು? ನಾವು ಕ್ರಿಶ್ಚಿಯನ್ ಅಲ್ಲ, ನಾವು ವಿವೇಕಾನಂದನೇ ಕಲ್ತ್ಕೊಂಡಿದ್ದೀವಿ. ವಿವೇಕಾನಂದ ವಾಸ್ ರಿಯಲ್ ಹಿಂದೂಯಿಸಮ್. ರಿಯಲ್ ಹಿಂದೂ ಅಲ್ಲ, ಇಸ್ ಅ ಕ್ರಿಶ್ಚಿಯನೈಸ್ಡ್ ಹಿಂದೂಯಿಸಮ್. ಈಗ ನೀವು ವಿವೇಕಾನಂದ ಓದಿ ಬರ್ತೀರಿ. ಈಗ ಅದೇ ಪ್ರಾಬ್ಲಮ್ ನನಗೆ. ಐ ಥಿಂಕ್ ಐ ಆಮ್ ಎ ಫೇಲ್ಯೂರ್ ಇನ್ ಮೈ ಲೈಫ್ ಬಿಕಾಸ್ ಐ ಕ್ಯಾನ್ ನಾಟ್ ಟೀಚ್ ಹಿಂದೂಸ್. I admit it. I am a failure. I am total failure. I think I will ever be successful in my life. Because the people fellows, all religion is realization. ಇದು ಯಾವ ಮೂರ್ಖ ಹೇಳಿದ್ದಾನಪ್ಪ? ಐ ಆಮ್ ಸಾರಿ ಟು ಸೇ, ಬಟ್ ಈಸ್ ಎ ಮೂರ್ಖ. ಅವನು ಬ್ರಹ್ಮಜ್ಞಾನಿ ಆದರೆ, ಈಗ ಐ ಆಮ್ ಟೆಲ್ಲಿಂಗ್ ಯು, ಬ್ರಹ್ಮಜ್ಞಾನಿಗಳು ಲಾಟ್ ಆಫ್ ಮೂರ್ಖ ಕೆಲಸ ಮಾಡ್ತಾರೆ. ಲಾಟ್ ಆಫ್ ಮೂರ್ಖ. ಐ ಕ್ಯಾನ್ ಗಿವ್ ಯು ಬಿಗ್ ಲಿಸ್ಟ್ ಆ್ಯಂಡ್ ವಿತ್ ಈವೆಂಟ್ಸ್, ಈಚ್ ಈವೆಂಟ್. ಬ್ರಹ್ಮಜ್ಞಾನಿಗಳಿದ್ದಾರೆ, ದೇ ಹ್ಯಾವ್ ಡ್ಯಾಮೇಜ್ಡ್. ನಾಸ್ತಿಕರು, ಕಮ್ಯುನಿಸ್ಟ್ಗಳು ಎಷ್ಟು ಡ್ಯಾಮೇಜ್ ಮಾಡಿದ್ದಾರೋ ನಮ್ಮ ಇಂಡಿಯನ್ ಬ್ರಹ್ಮಜ್ಞಾನಿಗಳೆಲ್ಲ ಅಷ್ಟೇ ಮಾಡಿದ್ದಾರೆ. ಮೋಸ್ಟ್ ಆಫ್ ದ ಬ್ರಹ್ಮಜ್ಞಾನಿಗಳೆಲ್ಲ ವೆಸ್ಟರ್ನೈಸ್ಡ್ ಫೆಲೋಸ್. unconsciously, consciously, they have terribly damaged it, because they are suffering from the more slavery than the illiterate Gramina villagers. Now illiterate villagers, Gramina villagers, we had a punya papa. ಯಾವ ರಿಲಿಜನ್ ಆದರೂ ಪುಣ್ಯ ಪಾಪ ಶ್ರದ್ಧಾ ಭಕ್ತಿ ಗುರುವು ತಾಯಿ ತಂದೆ ಇಲ್ಲಿಂದ ಶುರುವಾಗಬೇಕಾ? ರಿಲಿಜನ್ ಈಸ್ ರಿಯಲೈಸೇಷನ್ ಎಂದು ಶುರುವಾಗ್ತದೆ. ದಿಸ್ ಇಸ್ ದ ಮೋಸ್ಟ್ ಇಡಿಯಾಟಿಕ್ ವೇ ಆಫ್ ಟೀಚಿಂಗ್ ಹಿಂದೂಯಿಸಮ್ ಟು ಎನಿಬಡಿ. ಎನಿ ಬ್ರಹ್ಮಜ್ಞಾನಿ ಆಗಬಹುದು, ಎನಿ ವಿವೇಕಾನಂದ ಆಗಲಿ, ಅವರ ಅಪ್ಪ ಆಗಲಿ, ಅವರ ಅಜ್ಜ ಆಗಲಿ. ದಿಸ್ ಈಸ್ ವಾಟ್ ಡ್ಯಾಮೇಜ್ಡ್ ಹಿಂದೂಯಿಸಮ್. ಇಸ್ ದ ವೇ ಯು ಡೂ ಇಟ್. ದಟ್ಸ್ ವೈ ಹೋಲ್ ಹಿಂದೂಸ್ ಆರ್ ಫೂಲ್ಸ್ ನೌ. ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹಿಂದೂಯಿಸಮ್. ಬಿಕಾಸ್ ಫಸ್ಟ್ ನಿರ್ಗುಣಂ ಬ್ರಹ್ಮ, ದೆನ್ ಹೌ ಕ್ಯಾನ್ ಹಿ ಕ್ರಿಯೇಟ್, ವೈ ಶುಡ್ ಹಿ ಕ್ರಿಯೇಟ್ ದ ವರ್ಲ್ಡ್? Now you convince a fellow ನಿರ್ಗುಣ ಬ್ರಹ್ಮಕ್ಕೆ ಸಗುಣ ಹೇಗೆ ಆಗಿದ್ದ? ಯು ಕನ್ವಿನ್ಸ್ ಎ ಫೆಲೋ. ಯು ಆರ್ ಆಲ್ರೆಡಿ ಸಗುಣವಾಗಿದ್ದೀವಿ, ಕರ್ತಭೋಕ್ತ ಆಗಿದ್ದೀವಿ. ಕರ್ತಭೋಕ್ತ ಸಗುಣ ಬ್ರಹ್ಮ, ಕರ್ತಭೋಕ್ತ ನಾಮರೂಪ ಜಗತ್ತು, ಕಾರ್ಯಕಾರಣ ಪುಣ್ಯ ಪಾಪ. ನಾವು ಇರುವ ಹಂತದಿಂದ ಶುರು ಮಾಡಿ ಮೇಲೆ ಮಟ್ಟಕ್ಕೂ ಹೋಗ್ತೀವ. ಸ್ಟಾರ್ಟ್ ವಿತ್ ದಟ್ ಆ್ಯಂಡ್ ದೆನ್ ಯು ಸೇ ದಟ್ ದಿಸ್ ಇಸ್ ನಥಿಂಗ್ ಎಂದು. ಹೀಗೆ ಹೇಳಿದರೆ ಯಾರನ್ನು ಕನ್ವಿನ್ಸ್ ಮಾಡೋಕ್ಕಾಗ್ತದಪ್ಪ? That's why people are getting attracted to Christianity. No Hindu. I'm telling you, I see only 2 types of Hindus. One is getting converted to Hinduism, or another Hindu who remains, he learns Hinduism in the model of Christianity. Only 2 Hindus who learns Hinduism in the model of Vivekananda, which is nothing but Christianity. Or second Hindu who is already only become nominal Hindu and is only in his thinking I'll become already Christian. There are only 2 Hindus. One is already Christian, another is Christian model, brainwashed Hindu. Only 2 Hindus. The traditional people. I love the illiterate Gramina Harijans. ಏನು ಹೇಳ್ತಾರೆ, ಅಗಸ ಇತ್ಯಾದಿಗಳು ಕೆಲಸಗಾರರು ಇರುತ್ತಾರೆ. ದೇ ಆರ್ ಮಚ್ ಬ್ಯೂಟಿಫುಲ್ ಪೀಪಲ್. ಐ ಲವ್ ದೆಮ್. ದೇ ಆರ್ ಟ್ರೂ ಹಿಂದೂಸ್. In fact, they should be respected as Hindus. All these English medium, city-going educated, city-bred educated like Vivekananda, they are all pervert Hindus, because they have got all Christianity only in their mind. They try to put lot of Hinduism in the model of Christianity. And they brainwashed all the fellows now. I tell you, you throw away all these English medium books. Never read any Vedanta through English. I think that is the only solution. Throw away all books. That's why I hate to translate. In fact, ನಮ್ಮ ರಾಮ್ ಪ್ರಕಾಶ ಹೇಳ್ತಾನೆ, ಯು ಟ್ರಾನ್ಸ್ಲೇಟ್ ಸ್ವಾಮೀಜಿ ಇಂಟು ಇಂಗ್ಲೀಷ್. ನಾನು ತುಂಬ ಪೋಸ್ಟ್ಪೋನ್ ಆಗ್ತಾ ಇದೆ ಕೆಲಸ ನನಗೆ ಈ ಡೈಲಿ ಮಾಲಿಂದಲೇ. ಐ ಹೇಟ್ ಟು ಟ್ರಾನ್ಸ್ಲೇಟ್ ಇಂಟು ಇಂಗ್ಲೀಷ್, ಬಟ್ ಇಫ್ ಐ ಡೂ ಇಟ್ ಇಂಟು ತೆಲುಗು ನೋಬಡಿ ರೀಡ್ಸ್. ಐ ಆಮ್ ಇನ್ ಕರ್ನಾಟಕ ಆ್ಯಂಡ್ ಐ ಕಾಂಟ್ ರೈಟ್ ಇನ್ ಕನ್ನಡ. ಈಗ ಇದು ನನ್ನದು ತೆಲುಗಿನಲ್ಲಿ ಬರೆದರೆ ಅದು ಯಾರಿಗೂ ಉಪಯೋಗವಿಲ್ಲ.
ಕನ್ನಡ ಬರೆಯೋಕ್ಕಾಗಲ್ಲ, ಇಂಗ್ಲೀಷ್ ಐ ಹೇಟ್ ಟು ರೈಟ್, ಬಿಕಾಸ್ ಇಂಗ್ಲೀಷೇ ನಮ್ಮನ್ನು ಡ್ಯಾಮೇಜ್ ಮಾಡಿತು. ನಮ್ಮ ಮಾಡಲೆಲ್ಲ ಇಂಗ್ಲೀಷ್ನಲ್ಲೇ ತುಂಬಿಬಿಟ್ಟಿದ್ದರು. ಸೊ ಯು ಸ್ಟಾರ್ಟ್ ವಿತ್ ರಾಮಾಯಣ, ಬಟ್ ಪೀಪಲ್ ಡೋಂಟ್ ವಾಂಟ್ ಟು ಲಿಸನ್ ಟು ಮೈ ರಾಮಾಯಣ ಟಾಕ್ಸ್. ಸ್ಟಡಿ ರಾಮಾಯಣ, ಸ್ಟಡಿ ಮಹಾಭಾರತ, ಸ್ಟಡಿ ಭಾಗವತ. ದೇ ಹೇಟ್, nobody wants to listen. Everybody starts with Nirgunam Brahma. But I see them, most of the fellows are unfit for Nirguna Brahma. And first you start with Nirguna Brahma, ಏನು ಅರ್ಥವಾಗ್ತದೆ, ನಾನು ಏನು ಹೇಳಲಿ ಅದಕ್ಕೆ? ಎಲ್ಲರೂ ನಿರ್ಗುಣ ಬ್ರಹ್ಮನೇ ಮಾತಾಡ್ತಾರೆ, ಬಟ್ ಡೈಲಿ ಪ್ರಾಬ್ಲಮ್ಸ್ ಸಿಂಪಲ್ ಕರ್ಮ ಧರ್ಮನೇ ಗೊತ್ತಾಗಲ್ಲ. ಆಲ್ ನೋಡಿ, ಈಗ ಬ್ರಹ್ಮ ಹೇಳುವುದು ಎಲ್ಲ ಭ್ರಷ್ಟರಾಗಿ ಕರಪ್ಟಾಗಿ. ಐ ಹ್ಯಾವ್ ಸೀನ್ ದ ಮೋಸ್ಟ್ ಆಫ್ ದ ಫೆಲೋಸ್ ಓಲ್ ಬ್ರಹ್ಮ ಮಾತಾಡ್ತಾರೆ, ಮಿಕ್ಕದೆಲ್ಲ ಕರಪ್ಟಾಗಿ ಬದುಕುತ್ತಾರೆ. ಧರ್ಮ ಇಲ್ಲ, ಶ್ರದ್ಧಾಭಕ್ತಿ ಇಲ್ಲ, ವ್ಯಾಲ್ಯೂಸ್ ಇಲ್ಲ, ಏನಿಲ್ಲ. ಈಗ ಇದು ದಿಸ್ ಇಸ್ ಕಾಲ್ಡ್ ವೇದಾಂತ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ವೇದಾಂತವು ನೇರಾಗಿ ಉಪನಿಷತ್ತು ಶುರು ಮಾಡ್ತಾರೆ, ಮಂಡಕ್ಕೆ ಶುರು ಮಾಡ್ತಾರೆ, ಅದು ಪ್ರಕ್ರಿಯೆನೂ ತಿಳ್ಕೊಳ್ಳಲ್ಲ ಅಲ್ಲವೇ? ವೇದಾಂತದಲ್ಲಿ ಕಾಂಟ್ರಡಿಕ್ಷನ್ಸ್ ಕಂಡು ಬರುತ್ತಾ ಇದ್ದರೆ, ನಿರ್ಗುಣ ಬ್ರಹ್ಮ ಎಂದು ಹೇಳಿದ್ದು ಅದು ಸ್ವರೂಪ, ಅದು ಪಾರಮಾರ್ಥಿಕ ದೃಷ್ಟಿ, ಅದು ಅಪವಾದ, ಅಧ್ಯಾರೋಪಣೆ ಆಗಲಿಲ್ಲ. ನಿರ್ಗುಣ ಏನರ್ಥವಾಗ್ತದಪ್ಪ? ನಿರ್ಗುಣ ಈಸ್ ಎ ಪ್ರಕ್ರಿಯೆ. ನಿರ್ಗುಣ ಎಂಬುದು ಒಂದು ಪ್ರಕ್ರಿಯೆ, ಒಂದು ಅಪವಾದ ಮಾಡುವುದು. ಅಧ್ಯಾರೋಪ ಮಾಡಲೇ ಇಲ್ಲ, ಅದು ನಿರ್ಗುಣದಿಂದ ಶುರು ಮಾಡ್ತಾನೆ. ಇದೇನಪ್ಪ? ನೀವು ಯಾರಾದರೂ ಅಧ್ಯಾರೋಪ ಮಾಡಿ ಅಪವಾದ ಹೇಳ್ತಾರ, ಅಪವಾದ ಹೇಳಿದ ನಂತರ ಅಧ್ಯಾರೋಪ ಹೇಳ್ತಾರ? ವ್ಯಾವಹಾರಿಕ ದೃಷ್ಟಿ ಇಟ್ಟುಕೊಂಡು ಅದನ್ನು ಬಿಡಿಸಿ ಆ ವ್ಯಾವಹಾರಿಕ ದೃಷ್ಟಿಗೆ ಏನು ಕಂಡು ಬರುತ್ತದೋ ಹೇಳಿ ಪಾರಮಾರ್ಥಿಕ ದೃಷ್ಟಿ ಹೇಳ್ತಾರ. ಮೊದಲು ಪಾರಮಾರ್ಥಿಕ ದೃಷ್ಟಿ ಹೇಳಿ ಆಕ್ಷೇಪ ಮಾಡಿದರೆ ಆವಾಗ ವ್ಯಾವಹಾರಿಕಕ್ಕೆ ಬರ್ತಾರ. ಇದು ಯಾವ ಉಪದೇಶಪ್ಪ? ಫಸ್ಟ್ ರಿಲಿಜನ್ ಈಸ್ ರಿಯಲೈಸೇಷನ್ ಎಂದು ಹೇಳಿಬಿಡು. ದೇರ್ ಫಾರ್ ಡೂ ಸರ್ವಿಸ್, ಸೋಷಲ್ ಸರ್ವಿಸ್. ರಿಲಿಜನ್ ಎಂದು ರಿಯಲೈಸೇಷನ್, ನಿರ್ಗುಣಂ ಬ್ರಹ್ಮ ಎಂದು ಹೇಳು, ಮತ್ತೆ ಡೂ ಸೋಷಲ್ ಸರ್ವಿಸ್ ಎಂದು ಹೇಳು. ಇದು ನಾನು ಕೆಲವ್ರದ್ದು ಎಲ್ಲೆಲ್ಲೋ ಕೆಲವು ಆಂಧ್ರದಲ್ಲಿರುವಾಗ ಕೆಲವು ಏನು ಸಾಧುಗಳದು ಅದೊಂದು ಪದ್ಧತಿ ಇದೆ. ಅದೆಲ್ಲ ಅದೊಂದು ವಿಚಿತ್ರ ಪದ್ಧತಿ. ಎನಿವೆ ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್, ಬಟ್ ಐ ಜಸ್ಟ್ ಟೆಲ್ ಯು ದ ಬೇಸಿಕ್ ರೀಸನ್. ಸಾಧುಗಳೆಲ್ಲ ಕೆಲವು ಸಭೆಗಳು ಮಾಡ್ತಾರೆ, ಪೊಲಿಟಿಕಲ್ ಸಭೆಗಳೇ. ಹಾಗೆ ಈ ಕಾಲದಲ್ಲಿ ಸಾಧುಗಳ ಸಭೆಗಳು ನಡೆಯುತ್ತಾ ಇವೆ, ಮುಖ್ಯವಾಗಿ ಆಂಧ್ರದಲ್ಲಿ, ಕರ್ನಾಟಕದಲ್ಲಿ ಐ ಡೋಂಟ್ ನೋ. ಅಲ್ಲಿ 5-10 ಸಾಧುಗಳನ್ನು ಕರೆಯುತ್ತಾರೆ. ಎಲ್ಲರೂ ವೇದಿಕೆ ಮೇಲೇ ಕೂತಿರಬೇಕು, ಆಡಿಯನ್ಸ್ ಎಲ್ಲ ಕೆಳಗೆ ಕೂತಿರ್ತಾರೆ. ಈಗ ಎಲ್ಲರಿಗೂ ಒಂದು ಟಾಪಿಕ್ ಕೊಟ್ಟು ಪ್ರವಚನ ಹೇಳೋಕ್ಕೆ ಶುರು ಮಾಡ್ತಾರೆ. ಈಗ ಪ್ರವಚನಕಾರರೆಲ್ಲ ಮಹಾ ಬೋರಿಂಗ್ ನಾನ್ಸೆನ್ಸ್. ಅವರೇನು ಹೇಳ್ತಾರೆ? ಬ್ರಹ್ಮಜ್ಞಾನಿ ಇರುತ್ತಾನೆ, ಬ್ರಹ್ಮಜ್ಞಾನಿ ಏನು ಮಾಡ್ತಾನೆ? ಬ್ರಹ್ಮಜ್ಞಾನಿ ಪರೋಪಕಾರ ಮಾಡ್ತಾನೆ ಎಂದು ಹೇಳ್ತಾರೆ. ಅಂದರೆ ಬ್ರಹ್ಮಜ್ಞಾನ ಹೇಳುವುದು, ಪರೋಪಕಾರ ಹೇಳುವುದು, ಜೀವನ್ಮುಕ್ತ ಏನು ಮಾಡ್ತಾನೆ? ಜೀವನ್ಮುಕ್ತ ಪರೋಪಕಾರ ಮಾಡ್ತಾನೆ. ಅಂದರೆ ಜೀವನ್ಮುಕ್ತಕ್ಕೆ ಪರೋಪಕಾರಕ್ಕೆ ಏನು ಸಂಬಂಧಪ್ಪ? ಜೀವನ್ಮುಕ್ತಕ್ಕೆ ದ್ವೈತವೇ ಇಲ್ಲ, ಜಗತ್ತಿಲ್ಲ, ನಾಮರೂಪವಿಲ್ಲ, ಬ್ರಹ್ಮ ಮಾತ್ರ ಉಳಿಯುತ್ತಾನೆ. ಇವನು ಜೀವನ್ಮುಕ್ತ ಹೇಳಿ ಪರೋಪಕಾರ ಹೇಳ್ತಾನೆ. ಪ್ರಶ್ನೆಗಳೆಲ್ಲ ಈಗ ಶ್ರೋತೃಗಳೆಲ್ಲ ಇದು ಕೇಳಿ ಇದೇ ಗೊಂದಲ, ಪ್ರಶ್ನೆಗಳೆಲ್ಲ ಗೊಂದಲ ಪ್ರಶ್ನೆಗಳೇ. ಏಕೆ ಅಂದರೆ ನೋಬಡಿ ಸ್ಟಡೀಸ್ ಸಿಸ್ಟಮೆಟಿಕಲ್ಲಿ. ಅದು ಪ್ರಾರಂಭದಿಂದ ಹೇಳತಕ್ಕದ್ದಿಲ್ಲ. ರಿಲಿಜನ್ ಈಸ್ ರಿಯಲೈಸೇಷನ್ ಈಸ್ ದ ಮೋಸ್ಟ್ ನಾನ್ಸೆನ್ಸಿಕಲ್ ರಿಲಿಜನ್ ಅಂದ ಅರ್ಥ. ರಿಲಿಜನ್ ಈಸ್ ರಿಯಲೈಸೇಷನ್. ಇನ್ಫ್ಯಾಕ್ಟ್ ಈ ಸೇಸ್ ರಿಲಿಜನ್ ಸ್ಟಾರ್ಟ್ಸ್ ವಿತ್ ಓನ್ಲಿ ರಿಯಲೈಸೇಷನ್. ಬ್ರಹ್ಮಜ್ಞಾನವಾದ ನಂತರನೇ ರಿಲಿಜನ್ ಸ್ಟಾರ್ಟ್ ಆಗ್ತದೆ. ಅದಕ್ಕಿಂತ ಮುಂಚೆ ಯು ಆರ್ ಏಥಿಯಸ್ಟ್. ಏನಪ್ಪ ವಿವೇಕಾನಂದ ಸ್ಟೇಟ್ಮೆಂಟ್ ತುಂಬ ಚೆನ್ನಾಗಿದೆ. ಬ್ರಹ್ಮಜ್ಞಾನವಾದ ನಂತರ ರಿಲಿಜನ್ ಶುರುವಾಗ್ತದೆ, ಅದಕ್ಕಿಂತ ಮುಂಚೆ ನೀವೆಲ್ಲ ಇವೆಲ್ಲ ಐ ಡೋಂಟ್ ನೋ ಹೌ ಟು ಅಂಡರ್ಸ್ಟ್ಯಾಂಡ್. ಈಗ ನನ್ನ ರ್ಯಾಶ್ ಪದ್ಧತಿ ಹೇಳಿದ್ದರೆ ಇದೆಲ್ಲ ಮೆಂಟಲ್ ಕೇಸ್. ಇದು ದಿಸ್ ವೇ ಆಫ್ ಟಾಕಿಂಗ್ ಇಸ್ ಎ ಪರ್ವರ್ಷನ್. ಈ ಮಾತುಕನ ಅರ್ಥ ಇದೆ. ಸೊ ದಿಸ್ ಈಸ್ ವಾಟ್ ಜನರು ತುಂಬಿಕೊಂಡು ಬರ್ತಾ ಇದ್ದಾರೆ. ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ ಭೇದ ಇಟ್ಕೊಂಡು ಮಾತಾಡೋದು, ಅಧ್ಯಾರೋಪ ಇಟ್ಟ ನಂತರ ಅಪವಾದ ಮಾತಾಡು. ಮೊದಲು ಅಪವಾದ ಇಟ್ಕೊಂಡು ಅಧ್ಯಾರೋಪ. ಯಾವುದೋ ಪುಸ್ತಕ ಓದಿ ಎಲ್ಲಿಂದಲೋ ಕೇಳಿ ಬಂದು ನನ್ನನ್ನು ಪ್ರಶ್ನೆ ಕೇಳ್ತಾರೆ. ಯಾರೋ ಕೇಳಿದ್ದು, ನೀವು ಯಾರನ್ನು ಓದಿದ್ದೀರೋ ಬಿ ರೆಸ್ಪಾನ್ಸಿಬಲ್ ಟು ದೆಮ್. ಐ ಶಲ್ ಬಿ ರೆಸ್ಪಾನ್ಸಿಬಲ್ ಟು ದ ಟ್ರೆಡಿಷನಲ್ ಬುಕ್ಸ್. ನಮ್ಮ ಟ್ರೆಡಿಷನ್ ಆಸ್ಕ್ಸ್ ಯು ಟು ಸ್ಟಡಿ ಫಸ್ಟ್ ರಾಮಾಯಣ, ಸ್ಟಡಿ ಫಸ್ಟ್ ಪೂರ್ವಮೀಮಾಂಸ, ಸ್ಟಡಿ ಒಂದು ಪುರಾಣ. ಪುಣ್ಯ ಪಾಪಗಳು, ಕರ್ಮಗಳು, ಸಗುಣ ಬ್ರಹ್ಮ, ಸಗುಣೋಪಾಸನ, ದೇವರು, ಇಂದ್ರ, ವರುಣ, ಅಜ್ಞಾದಿ ದೇವರು, ಸಂಧ್ಯಾವಂದನ, ನಿತ್ಯಕರ್ಮ, ಯಾವುದೋ ಒಂದು ಪ್ರಾರ್ಥನಾ ಪಾರಾಯಣ ಮಾಡು, ಶ್ರದ್ಧಾಭಕ್ತಿ ಇಟ್ಕೋ, ಪುಣ್ಯ ಪಾಪ ಇರಲಿ, ಕರ್ಮ ಮಾಡು, ಪುಣ್ಯ ಮಾಡ್ಕೋ, ಸಜ್ಜನರಾಗು, ಧರ್ಮಾತ್ಮರಾಗು, ವೈರಾಗ್ಯ ಬಂದ ನಂತರ ದೆನ್ ಕಮ್ ಟು ವೇದಾಂತ. ಇಫ್ ಯು ಕಮ್ ಎಸ್ ಅ ಟ್ರೆಡಿಷನಲ್ ವೇ, ಐ ಕ್ಯಾನ್ ಟೀಚ್ ಯು ಟ್ರೆಡಿಷನಲ್ ವೇದಾಂತ.
But if you study these 20th century, all these English medium gurugalu, English medium international Vedantigalu, you go and ask them, they will be responsible. You don't put those questions that religion is realization, first Nirgunam is Brahma, first Advaita, ಫಸ್ಟ್ ಪ್ರಶ್ನೆ ಮಾಡ್ತಾರೆ, ಅದ್ವೈತದಲ್ಲಿ ಹೇಗೆ ಮಾಡಬೇಕು ಎಂದು ಹೇಳ್ತಾರೆ. ಐ ಆಸ್ಕ್ಡ್ ದೆಮ್, ಡಿಡ್ ಐ ಟೆಲ್ ಯು ಅದ್ವೈತ ಫಸ್ಟ್? ಏನಪ್ಪ, ಪ್ರೈಮರಿ ಸ್ಕೂಲ್ನಲ್ಲೇ ಮೆಡಿಕಲ್ ಸೈನ್ಸು, ಮೆಡಿಕಲ್ ಮ್ಯಾಥಮೆಟಿಕ್ಸು, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಎಂದು ಫಸ್ಟ್ ಸ್ಟೇಜ್ನಲ್ಲೇ 3ನೇ ಕ್ಲಾಸ್ 4ನೇ ಕ್ಲಾಸ್ನಲ್ಲೇ ಮೆಡಿಕಲ್ 3ನೇ ಕ್ಲಾಸ್, ಮೆಡಿಕಲ್ 4ನೇ ಕ್ಲಾಸನ್ನು ಯಾರಾದರೂ ಹೇಳ್ತಾರೆ? 10th ಕ್ಲಾಸ್ವರೆಗೆ ಎಲ್ಲರಿಗೂ ಕಾಮನ್. ಫಸ್ಟ್ ಶ್ರದ್ಧಾ, ಭಕ್ತಿ, ಕರ್ಮಯೋಗ, ಪುಣ್ಯ, ಪಾಪ, ಭಗವಂತ ಇರುವವರೆಗೂ ದ್ವೈತ ಇಲ್ಲ, ಅದ್ವೈತ ಇಲ್ಲ, ವಿಶಿಷ್ಟ ಅದ್ವೈತ ಇಲ್ಲ, ಎಲ್ಲರೂ ಒಂದೇ. ವ್ಯಾವಹಾರಿಕ ದೃಷ್ಟ್ಯಾ ಅಂತಃಕರಣ ಶುದ್ಧಿ, ಕರ್ಮಯೋಗ, ಜೀವನ, ಭಕ್ತಿ, ಸದ್ಗುಣಗಳು, ಅಂತರ್ಮುಖತಾ, ವೈರಾಗ್ಯ ಬರುವವರೆಗೂ ಎಲ್ಲರಿಗೂ ಒಂದೇ. ಅಲ್ಲಿ ಅದ್ವೈತ ಮಾತಾಡಿದರೆ ಐ ಫೀಲ್ ಲೈಕ್ ಕಿಕ್ಕಿಂಗ್ ಯು, ಹೂ ಎವರ್ ಹೂ ಯೂಸ್, ಬಿಕಾಸ್ ದಿಸ್ ಈಸ್ ಇರಿಟೇಟಿಂಗ್ ಟು ಮೀ ಆ್ಯಂಡ್ ಇಟ್ ಇಸ್ ಅ ಡ್ಯಾಮೇಜಿಂಗ್ ಟು ದ ಹೋಲ್ ಸೊಸೈಟಿ. ದಿಸ್ ಈಸ್ ಟೂ ಮಚ್, ಅನ್ಬೇರಬಲ್ ಆಗ್ತಾ ಇದೆ. 10th ಕ್ಲಾಸ್ನಲ್ಲೇ ಮತ್ತೆ ಈ ಮೆಡಿಕಲ್ ಏನು? 10th ಕ್ಲಾಸ್ವರೆಗೂ ಟಾಕ್ ಆಫ್ 10th, ದಟ್ಸ್ ಆಲ್. ಸಿಂಪಲ್ ಕಾಲ್ ಇನ್ ಎ ಜನರಲ್ ಟರ್ಮ್ ಎಜುಕೇಷನ್, ಸಿಂಪ್ಲಿ ಕಾಲ್ ಇಟ್ ಧರ್ಮ. Dharma, don't call spirituality, don't call Advaita, don't call anything. Simply call Dharma, simply call Bhagavad Upasana. When you talk of ultimate truth, Moksha Purushartha, then you talk. Moksha Purushartha, ಆವಾಗ ಮೋಕ್ಷ ಪುರುಷಾರ್ಥದಲ್ಲಿಯೂ ಮತ್ತೆ 2 ಹಂತಗಳಿವೆ. ಸಹಕಾರಿ ಸಾಧನ, ದೆನ್ ಮುಖ್ಯ ಸಾಧನ, ದೆನ್ ಅಲ್ಟಿಮೇಟ್ ತತ್ವ. ತತ್ವ ವಿಚಾರ ಹಂತದಲ್ಲಿಯೂ ಅದ್ವೈತ ಇಲ್ಲ. ವಿಚಾರ ಮಾಡಿ ಸ್ವರೂಪ ನಿಂತಿರುವಾಗ ಅದ್ವೈತ ಬರುತ್ತದೆ. ಬಟ್ ಮಿಕ್ಕ ಸಾಧನಗಳೆಲ್ಲ ನಾರ್ಮಲ್ ಸ್ಟೇಜಿನಲ್ಲೇ ಇರುತ್ತವೆ, ವ್ಯವಹಾರದಲ್ಲೇ ಇರುತ್ತವೆ. ಆದ್ದರಿಂದ ಮೊದಲು ನಾರ್ಮಲ್ ಉಪಾಸನಾ ಕರ್ಮ ಅದು ಆಗಲಿ, ಅಲ್ಲಿಗೆ ಬನ್ನಿ, ಅದು ಅರ್ಥ ಹೊಂದುತ್ತದೆ. ಫಸ್ಟ್ ಹಿಂದೂಯಿಸಮ್ ಅಂದ್ರೇನು? ಸ್ಟಾರ್ಟ್ ವೇದಾಂತ, ಅದು ಟಾಕ್ ಅದ್ವೈತ. ಫಸ್ಟ್ ಹಿಂದೂಯಿಸಮ್ ಅಂದ್ರೇನು? ನಮ್ಮ ಪೀಪಲ್ ಹೇಳ್ತಾ ಇದ್ದಾರೆ, ನಮ್ಮ ಜನರಿಗೆ ನಮ್ಮ ಹಿಂದೂಯಿಸಮೇ ಗೊತ್ತಿಲ್ಲ, ವಿ ಆರ್ ಟಾಕಿಂಗ್ ಲೈಕ್ ಕ್ರಿಶ್ಚಿಯನ್ಸ್. ಆಯ್ತಪ್ಪ, ಹಿಂದೂಯಿಸಮ್ ಗೊತ್ತಾಗ ಮಾಡೋಣ. ಏನು ಮಾಡಬೇಕು? ಹಿಂದೂಯಿಸಮ್. ಎಸ್, ಹಿಂದೂಯಿಸಮ್ ಅಂದರೆ ಏನು? ರಿಲಿಜನ್ ಈಸ್ ರಿಯಲೈಸೇಷನ್. ದೇರ್ ಫಾರ್ ಸ್ಟಾರ್ಟ್ ವಿತ್ ಅದ್ವೈತ, ಸ್ಟಾರ್ಟ್ ವಿತ್ ವೇದಾಂತ. ವೇದಾಂತದಲ್ಲಿ ಫಸ್ಟ್ ಸ್ಟೆಪ್ ಏನು? ಬ್ರಹ್ಮ ಈಸ್ ನಿರ್ಗುಣ. ಈಗ ದಟ್ಸ್ ಆಲ್. ಹೋಲ್ ಥಿಂಗ್ ಈಸ್ ಕ್ಲೋಸ್ಡ್ ಡೌನ್. ಯು ಹ್ಯಾವ್ ಬಿಕಮ್ ಅಟರ್ ಫೂಲ್ ಆಲ್ರೆಡಿ. ನೌ ಯು ನಥಿಂಗ್ ವಿಲ್ ವರ್ಕ್. ಯು ವಿಲ್ ಬಿಕಮ್ ಮೋರ್ ಅಂಡ್ ಮೋರ್ ಎ ಬೆಟರ್ ಫೂಲ್, ಮೋರ್ reinforced fool, more hardcore fool. If you start with this, nothing will work. And if you are such a person, I am really pleading you with my folded hands, go to somebody else. Don't come to me. And then you will be unnecessarily irritating me, and then you won't be useful to also. Nana teaching won't be useful, and you will be hurt with my criticism. If you don't want to be hurt, if you want to be Advaitin, Nirguna Advaitin, go to the English medium 20th century gurus, they will teach you. And then you will be blessed anyway. You want that kind of Vedanta, go there. But if you come in a traditional way, we can teach you. Okay? So, ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ. ಉಪನಿಷತ್ತಿನಲ್ಲಿ ಅಥವಾ ವೇದದಲ್ಲಿ ಎಲ್ಲಿಯಾದರೂ ನಮ್ಮ ಶಾಸ್ತ್ರಗಳಲ್ಲಿ ಪರಸ್ಪರ ವಿರುದ್ಧ ಕಂಡು ಬಂದರೆ ನಾವು ಯಾವ ವಿರುದ್ಧವನ್ನು ಈಗ ಏನು ಮಾಡಿದ್ದಾರೆ? ಇನ್ನೊಂದು ನಮಗೆ ವೇದಾಂತ ಅಧ್ಯಯನಕ್ಕೆ ಇನ್ನೊಂದು ಥರ್ಡ್ ಪ್ರಾಬ್ಲಮ್ ಏನಂದರೆ, ಒಂದು ಕ್ರಿಶ್ಚಿಯನ್ ಮಾಡಲ್ ಒಂದಾಯಿತು, ಇನ್ನೊಂದೇನೆಂದರೆ ಇಂಡಾಲಜಿ ದೃಷ್ಟಿ ಬಂದುಬಿಟ್ಟಿದೆ. ಪ್ರತಿಯೊಂದಿಗೂ ಇಂಡಾಲಜಿ ಮಾತಾಡ್ತಾರೆ. ಇಂಡಾಲಜಿ ಅಂದ್ರೇನು? ಹಿಸ್ಟಾರಿಕಲ್ಲಿ ಇದು ಯಾವಾಗ ಬಂತು? ಮೊದಲಿತ್ತ, ನಂತರ ಇತ್ತ? ಹಿಸ್ಟಾರಿಕಲ್ಲಿ ಯಾವುದು ಮುಂದೆ ಹಿಂದೆ? ನೋಡಿ, ಈ ಹಿಸ್ಟಾರಿಕಲ್ ಬೇಕನ್ನುವರು ಮುಮುಕ್ಷುಗಳಲ್ಲ, ನಿಮಗೆ ಮೋಕ್ಷ ಇಲ್ಲ, ಹಿಂದೂ ಧರ್ಮ ಅಲ್ಲ. ಅದೆಲ್ಲ ನಿಮಗೆ ಯೂನಿವರ್ಸಿಟಿಗೆ PhDಗೆ ಹೊಂದುತ್ತದೆ. ಹಿಸ್ಟಾರಿಕಲ್ ದೃಷ್ಟಿ, ಇಂಡಾಲಜಿ ದೃಷ್ಟಿ ಅದು ಬೇಡ ನಿಮಗೆ. ಇಂಡಾಲಜಿ ದೃಷ್ಟಿ ಬೇಕೆನ್ನುವರು ಅಂದರೆ ಇಂಡಾಲಜಿ ದೃಷ್ಟಿ ಎಲ್ಲಿದೆಯೋ ನಿಮಗೆ ಗೊತ್ತಿಲ್ಲ. 50%, ಮೋರ್ ದೆನ್ 50% ಯಾವ ಇಂಡಾಲಜಿ ತುಂಬಿಕೊಂಡಿದ್ದೀರಿ. ಆಲ್ ಪುಸ್ತಕಗಳು ಮಾರ್ಕೆಟ್ನಲ್ಲಿ ಸಿಕ್ಕುವುದು, ಪ್ರವಚನಗಳು ನಿಮ್ಮ ಇಂಟರ್ನೆಟ್ನಲ್ಲಿ, ಟಿವಿಯಲ್ಲಿ, ಈ 20th century ಇಂಗ್ಲೀಷ್ ಮೀಡಿಯಂ ಗುರುಗಳೆಲ್ಲ ಇಂಡಾಲಜಿ ಮಾತಾಡ್ತಾರೆ. ಎಲ್ಲರೂ ಇಂಡಾಲಜಿ. ಯು ಟಾಕ್ ಟು ದವರ್ ಟ್ರೆಡಿಷನಲ್ ಕಂಚಿ ಶೃಂಗೇರಿ ಶಂಕರಾಚಾರ್ಯ, ಯು ಟಾಕ್ ಟು ಅವರ್ ಕಂಚಿ ಪರಮಾಚಾರ್ಯ ಪುಸ್ತಕಗಳನ್ನು ಓದಿ. ನಮ್ಮ ಶೃಂಗೇರಿ ಶಂಕರಾಚಾರ್ಯ, ದೇ ಅಲೋನ್ ಟಾಕ್ ದ ಪ್ಯೂರ್ಲಿ ಟ್ರೆಡಿಷನಲ್ ವೇದಾಂತ. ಅಥವಾ ನಮ್ಮ ಅಖಂಡಾನಂದ ಸ್ವಾಮೀಜಿ, ಬೃಂದಾವನವಾಲೆ, ದೀಸ್ ಆರ್ ದ ಪೀಪಲ್ ಟಾಕ್ ಟ್ರೆಡಿಷನಲ್ ವೇದಾಂತ, ಟ್ರೆಡಿಷನಲ್ ಧರ್ಮ, ಧರ್ಮಶಾಸ್ತ್ರ, ಉಪಾಸನಾ ಶಾಸ್ತ್ರ, ವೇದಾಂತ ಶಾಸ್ತ್ರ, ಇವರದೇ ಧರ್ಮಬೋಧ. ಮಿಕ್ಕ ಆಲ್ ಇಂಗ್ಲೀಷ್ ಪುಸ್ತಕಗಳು, ಐ ಹೇಟ್ ಟು ಸ್ಟಡಿ ವೇದಾಂತ ಥ್ರೂ ಇಂಗ್ಲೀಷ್ ಆ್ಯಂಡ್ ಟೀಚ್ ಇನ್ ಇಂಗ್ಲೀಷ್. They are all dirtiest books on the earth. They are pervert fellows written by pervert fellows, meant for pervert fellows. I hate to study in English. That's why ನಮ್ಮ ಜನರು ಪೂರ್ವಕಾಲದಲ್ಲಿ ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಮಾತಾಡಿದರೆ ಪ್ರಾಯಶ್ಚಿತ್ತ ಮಾಡುತ್ತಿದ್ದರೆ ಅದು ಪಾಪ. ಇಂಗ್ಲೀಷ್ನಲ್ಲಿ ವೇದಾಂತ ಓದಿದ್ದಾರೆ.
ನಮ್ಮ ಭಾರತೀಯ ಭಾಷೆಗಳಲ್ಲಿ ಓದಿ ಅಥವಾ ಸಂಸ್ಕೃತದಲ್ಲಿ ಅಂದರೆ ಬೆಸ್ಟ್. ಅದು ಗುರುಮುಖದಿಂದ ಓದಿದ್ದರೆ ಆವಾಗ ಅರ್ಥವಾಗ್ತದೆ. ಅಂದರೆ ಶಾಸ್ತ್ರದಲ್ಲಿ ಎಲ್ಲೆಲ್ಲಿ ವಿರೋಧ ಬರುತ್ತದೋ ಅವರೇನು ಹೇಳ್ತಾರೆ ಗೊತ್ತಾ? ಎಲ್ಲಿಯಾದರೂ ವಿರೋಧ ಕಂಡು ಬಂದರೆ ಇದು ಪ್ರಕ್ಷಿಪ್ತ ಹೇಳುವುದು. ಎರಡು ಪದ್ಧತಿಗಳಿವೆ. ಎಲ್ಲಿಯಾದರೂ ನಿರ್ಗುಣ ಬ್ರಹ್ಮ ಎಂದು ಹೇಳಿ ಮತ್ತೆ ಸಗುಣ ಕಂಡು ಬಂದರೆ ಇದು ಪ್ರಕ್ಷಿಪ್ತ ಎಂದು ಹೇಳುವುದು. ಅಂದರೆ ಏನು? ಒಬ್ಬರು ನನಗೆ ಕೇಳುತ್ತಿದ್ದರು, ನನಗಿಂತ ಮಚ್ ಸೀನಿಯರ್ ಪೀಪಲ್. ನಾನು ಹೊಸದಾಗಿ ಬ್ರಹ್ಮಚಾರಿಯಾಗಿ ಬಂದೆ ಹೈದರಾಬಾದಕ್ಕೆ ವೇದಾಂತ ಕಲಿತುಕೊಂಡು ಋಷಿಕೇಶನಿಂದ. ನಮಗಿಂತ ತುಂಬ ಸೀನಿಯರ್ಗಳು. ಅವರ ಎದುರಾಗಿ ನಾನು ಹೇಳುವುದಂದರೆ ನನಗೆ ಸಂಕೋಚವಾಗುತ್ತಿತ್ತು. ಅವರು ಕುಳಿತುಕೊಂಡು ನನಗೆ ನಮಸ್ಕಾರ ಮಾಡಿ ವೇದಾಂತ ಕೇಳಿದ್ದರೆ ಅವರ ಪ್ರಶ್ನೆಗಳು ಏನಿರುತ್ತಿತ್ತೋ ಗೊತ್ತಾ? ಶ್ರೀಕೃಷ್ಣ ಅದ್ವೈತಿ ಅಲ್ಲವೇ? ಅವರು ದ್ವೈತ ಏಕೆ ಹೇಳಿದ ಭಗವದ್ಗೀತೆಯಲ್ಲಿ? ಇದು ಪ್ರಶ್ನೆ. ಅವರು ಧರ್ಮ ಸಂದೇಹಗಳು. ಅದ್ವೈತಿ ದ್ವೈತ ಏಕೆ ಹೇಳುವುದು? ನೀವು ಕರ್ಮಯೋಗ ಏಕೆ ಹೇಳ್ತಾ ಇದ್ದೀರಿ? ಪೂಜೆ ಏಕೆ ಹೇಳ್ತಾ ಇದ್ದೀರಿ? ಶಂಕರಾಚಾರ್ಯರು ಸ್ತೋತ್ರಗಳು ಏಕೆ ಬರೆದ? ಶಂಕರಾಚಾರ್ಯರು ಮಂದಿರಗಳು ಏಕೆ ಸ್ಥಾಪ ಮಾಡಿದ? ಅದ್ವೈತ ಅಲ್ಲವಾ? ಈಗ ನನಗೆ ಬರುತ್ತಾರೆ, ಬಂದು ಬೆಂಗಳೂರು ಕಾರ್ಯಾಲಯಕ್ಕೆ ಒಬ್ಬ ಲಾಯರ್ ಬಂದು ಪ್ರಶ್ನೆ ಮಾಡ್ತಾನೆ, ಶಂಕರಾಚಾರ್ಯರು ಅದ್ವೈತಿ ಅಲ್ಲವೇ? ಅದ್ವೈತಿ ಅಂದರೆ ಸನ್ಯಾಸ ಅಲ್ಲವೇ? ಕರ್ಮ ಮಾಡಬಾರದಲ್ಲ? ಶೃಂಗೇರಿ ಶಂಕರಾಚಾರ್ಯ ಪೂಜೆ ಏಕೆ ಮಾಡ್ತಾನೆ? ಇದು ನೋಡಿ, ದೀಸ್ ಆರ್ ಆಲ್ ಜರ್ನಲಿಸ್ಟಿಕ್ ಕ್ವಶನ್ಸು, ಇಂಡಾಲಜಿಕಲ್ ಕ್ವಶನ್ಸ್. ದಿಸ್ ಈಸ್ ನಾಟ್ ಎ ಹಿಂದೂ ಮಾತಾಡ್ತಾ ಇಲ್ಲ. ದೀಸ್ ಫೆಲೋಸ್ ಆರ್ ಆಲ್ರೆಡಿ ಇಂಡಾಲಜಿಸ್ಟ್ ಆಗೇ ಬಿಟ್ಟರಲ್ಲ. ನಾನು ಹೇಳಿದರೆ ನಿಮಗೆ ಸಿಟ್ಟು ಬರುತ್ತೆ. ದಿಸ್ ಆಲ್ ಇಂಡಾಲಜಿ ಆಲ್ರೆಡಿ. ಯುವರ್ ಮೈಂಡ್ ಈಸ್ ಆಲ್ರೆಡಿ ಇಂಡಾಲಜಿ. ವೇರ್ ಆರ್ ಯು ಹಿಂದೂ? ಆರ್ ಯು ಹಿಂದೂ? ಐ ಡೋಂಟ್ ಸಿ ಎನಿಬಡಿ. ಯು ಆರ್ ಆಲ್ರೆಡಿ ಇಂಡಾಲಜಿ. ಈ ಕ್ವಶನ್ಸ್ ನಾವು ಕೇಳಿದ್ದೀವ? ಯು ಆಸ್ಕ್ ದ ಇಲ್ಲಿಟ್ರೇಟ್ ವಿಲೇಜರ್, ಎ ಸಿಂಪಲ್ ವಿಲೇಜರ್, ಎ ಟ್ರೆಡಿಷನಲ್ ಫೆಲೋ, ಯು ವಿಲ್ ನೆವರ್ ಆಸ್ಕ್ ದಿಸ್ ಕ್ವಶನ್. ಯು ಆರ್ ಆಲ್ರೆಡಿ ಇಂಡಾಲಜಿ. ಯು ಆರ್ ಆಲ್ರೆಡಿ ಇಂಗ್ಲೀಷ್ ಮೀಡಿಯಂ ವಿವೇಕಾನಂದ ಫೆಲೋ, ಕ್ರಿಶ್ಚನೈಸ್ಡ್ ಹಿಂದೂ. ಯು ಆರ್ ಕ್ರಿಶ್ಚನೈಸ್ಡ್ ವೇದಾಂತ. ಯು ಡೋಂಟ್ ಸಿ ಎನಿಥಿಂಗ್. ಬ್ರೇನ್ ವಾಶ್ ಆಗಿದೆ. ಆದ್ದರಿಂದ ಯಾವುದಾದರೂ ಕಂಡು ಬಂದರೆ, ಒಂದು ವಿಷಯಕ್ಕೆ ಇನ್ನೊಂದು ವಿರೋಧ ಕಂಡು ಬಂದರೆ ಅವರೇನು ಹೇಳ್ತಾರೆ? ಇದು ಪ್ರಕ್ಷಿಪ್ತ ಹೇಳ್ತಾರೆ. ಅಥವಾ ಹಿಂದೆ ಇರಲಿಲ್ಲ, ಅನಂತರ ಕಾಲ ಎಂದು ಬಿಡ್ತಾರೆ. ಇದು ಹಿಂದೆ ಬಂದಿಲ್ಲ, ಅನಂತರ ಕಾಲ. ಐದರ್ ಹಿಸ್ಟಾರಿಕಲ್ ಸೀಕ್ವೆನ್ಸ್ ನೋಡ್ತಾರೆ ಅಥವಾ ಆಥರ್ ಬೇರೆ ಎಂದು ನೀಡ್ತಾರೆ. ಆ ವೇದಾಂತ ಬೇರೆ, ಈ ವೇದಾಂತ ಬೇರೆ. ಕೃಷ್ಣ ಟೋಲ್ಡ್ ಓನ್ಲಿ ಅದ್ವೈತ. ದ್ವೈತ ಹೇಳುವುದು ಶಂಕರಾಚಾರ್ಯರಲ್ಲ. ಶಂಕರಾಚಾರ್ಯರ ನಂತರ ಪೀಪಲ್ ಶಂಕರಾಚಾರ್ಯರ ಮೇಲೆ ಹಾಕಿದ್ದರು. ಶಂಕರ ವಾಸ್ ಪ್ಯೂರ್ಲಿ ಅದ್ವೈತನ್, ಇದೊಂದು ಹೇಳುವುದು ಅಲ್ಲವೇ? ಶಂಕರ ವಾಸ್ ಪ್ಯೂರ್ ಅದ್ವೈತನ್. ಆ್ಯಂಡ್ ದೆನ್ ಸ್ತೋತ್ರಗಳು ಮಂದಿರಗಳು ಶಂಕರ ಮಾಡಲಿಲ್ಲ, ಅದು ಅನಂತರ ಕಾಲದಲ್ಲಿ ಯಾರೋ ಮಾಡಿದ್ದ. ಇದು ದಿಸ್ ಈಸ್ ವಾಟ್. ಇದರಿಂದ ನಿಮಗೆ ವೇದಾಂತ ಬರುತ್ತದೆ, ಪರ್ವರ್ಷನ್ ಬರುತ್ತದೆ, ಅದು ಬಂದೇ ಬಿಟ್ಟಿದೆ. ಅಥವಾ ಶಂಕರರ ಅದ್ವೈತ ಹೇಳಿದ್ದರೆ ಮತ್ತೆ ಚಂಡಾಲನನ್ನು ದೂರ ಇರುವೆಂದು ಏಕೆ ಹೇಳಿದ್ದಾರೆ? ಓ, ದಟ್ ಮೀನ್ಸ್ ಶಂಕರಾಚಾರ್ಯ ಅದ್ವೈತ ಹೇಳಿದ್ದನೇ ಹೊರತು ಅವರಿಗೆ ಅರ್ಥವಾಗಲಿಲ್ಲ. ರಾಮಕೃಷ್ಣ ಹೋಗಿ ರಾತ್ರಿಗೆ ಒಬ್ಬ ಅದ್ವೈತ ಇದ್ದಾನೆ, ಅವರು ರಾಮಕೃಷ್ಣ ಅನುಯಾಯಿ. ಅವರೇನು ಹೇಳ್ತಾನೆ? ಅವರೇನು ಹೇಳಿದ್ದಾರೆ ಅಂದರೆ, ತನ್ನ ಅಹಂಕಾರ ಬಿಡಿಸ್ಕೊಂಡು ಅದ್ವೈತ ಜ್ಞಾನವಾಗುವುದಕ್ಕೆ, ಅದ್ವೈತ ಜ್ಞಾನವಾಗಬೇಕಂದ್ರೆ ಗೊತ್ತಾ ನಿಮಗೆ ಸಾಧನ ಹೇಳ್ತಾ ಇದ್ದೀನಿ. ಏನು ಗೊತ್ತಾ? ನೀವು ಚಂಡಾಲನ ಮನೆಗೆ ಹೋಗಿ ನಿಮ್ಮ ಹೇರ್ನಿಂದ ಅವರು ಟಾಯ್ಲೆಟ್ ಕ್ಲೀನ್ ಮಾಡಬೇಕು ವಿತೌಟ್ ವಾಟರ್. ಗೊತ್ತಾ? ಅವರು ಮಾಡಿದಾರಂತೆ. ಇದು ಒಂದು ಪರ್ವರ್ಷನೆ ಅಲ್ಲವೇ? ದಿಸ್ ಈಸ್ ನಾಟ್ ಅದ್ವೈತ. ಏನಿವೆ, ನಿಮಗೆ ಅದ್ವೈತ ಅನಿಸಿದ್ರೆ ಇಟ್ಕೊಳ್ಳಿ. ಏನು, ರಾತ್ರಿ ಹೋಗಿ ಅವರು ಚಂಡಾಲ ಮನೆಗೆ ಹೋಗಿ ಅವರೇನಂದ್ರೆ ಈಗೋ ಬಿಡಿಸ್ಕೊಳ್ಳುವುದಕ್ಕಂತೆ, ಅಹಂಕಾರ ಬಿಡಿಸ್ಕೊಳ್ಳುವುದಕ್ಕೆ ಚಂಡಾಲ ಮನೆಗೆ ಹೋಗಿ ನಾನು ನಿಮ್ಮ ಮನೆ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಅಯ್ಯಯ್ಯೋ, ಚಂಡಾಲ ಬೇಜಾರು ಮಾಡ್ಕೊಂಡು, ಅಯ್ಯೋ ಗುರುಗಳೇ ನೀವು ಬಂದರೆ ನನಗೆ ಪಾಪ, ಅಯ್ಯಯ್ಯೋ ಆ ಮಾತು ಹೇಳಬೇಡಿ, ಅಯ್ಯಯ್ಯೋ ಗುರುಗಳೇ ನಾನು ನಿನ್ನ ಸೇವಕ, ನಿಮಗೆ ನಾನು ನಮಸ್ಕಾರ ಮಾಡಬೇಕು ಅಂತ ಹೇಳಿದರು. ರಾಮಕೃಷ್ಣ ಹೇಳಿದ್ರಂತೆ, ಅಯ್ಯಯ್ಯೋ ಅವ್ರು ನನಗೆ ಬಿಡುತ್ತಾ ಇಲ್ಲ, ನಾನು ಅದ್ವೈತಿ ಆಗಬೇಕು, ನಾನು ಅಹಂಕಾರ ಬಿಡಿಸ್ಕೊಳ್ಳಬೇಕು, ನಾನು ಅದರಿಂದ. ಅವ್ರು ಮಲ್ಕೊಂಡಾಗ ಇದು ಲಾಜಿಕ್ ನೋಡಿ. ಅವರು ಮಲ್ಕೊಂಡಾಗ ಫಸ್ಟ್ ಥಿಂಗ್ ಈಸ್ ಚಂಡಾಲನ ಮನೆಯಲ್ಲಿ ಟಾಯ್ಲೆಟ್ ಇರುತ್ತದೆ. ಅದು ರಾಮಕೃಷ್ಣ ಪರಮಹಂಸ ಕಾಲದಲ್ಲಿ ಟಾಯ್ಲೆಟ್ ಇರುತ್ತಿತ್ತ, ಟಾಯ್ಲೆಟ್ ರೂಮ್ಗಳು ಇರುತ್ತಿಂತಂತೆ. ಓಕೆ, ನನಗೂ ಗೊತ್ತಿಲ್ಲ. ಅದು ಕಲ್ಕತ್ತಾ ಅಂತ ಸಿಟಿಯಲ್ಲಿ. ಅವರು ರಾತ್ರಿಗೆ ಹೋಗಿ ಅವರು ಟಾಯ್ಲೆಟ್ ಕ್ಲೀನ್ ಮಾಡಿದ್ದನಂತೆ ಅವರ ಹೇರ್ನಿಂದ ವಿತೌಟ್ ವಾಟರ್. ಇನ್ನೊಂದಪ್ಪ, ಅವರ ಮನೆಯಲ್ಲಿದ್ದರೆ ಅವ್ರ ಮನೆ ಬಾಗಿಲು ಹಾಕ್ಕೊಳ್ಳಲ್ಲವ. ಅವರು ಮಲ್ಕೊಂಡಾಗಿ ಅವ್ರ ಮನೆಗೆ ಒಳಗೆ ಹೇಗೆ ಹೋದರು? ಅದು ಟಾಯ್ಲೆಟು ವಿತೌಟ್ ವಾಟರು, ಕತ್ತಲೆಯಲ್ಲಿ, ಆ ಕಾಲ ಕರೆಂಟು ಇಲ್ಲ. ತನ್ನ ಹೇರ್ನಿಂದ ಹೇಗೆ ತಿಳಿದರಪ್ಪ? ಈಗ ಇದಂತೆ. ಈ ಜಿಗುಪ್ಸಾಕರವಾದ ನಾನ್ಸೆನ್ಸಿಕಲನ್ನು ಯುಡು ಪ್ರಚಾರ. ಅಲ್ಲಿ ರಾಮಕೃಷ್ಣರು ಹೇಳಿದ್ದೇನೆಂದರೆ, ಹಿ ಹ್ಯಾಸ್ ಸ್ವೀಪ್ಡ್ ಹಿಸ್ ಫ್ಲೋರ್ ಎಂದು ಹೇಳಿದ್ದರೆ ಹೊರತು ಟಾಯ್ಲೆಟ್ ಕ್ಲೀನ್ ಮಾಡಿದ ಎಂದು ಅವರು ಇನ್ನೊಂದು ಎಡಿಷನ್. ಯಾರದು? ಈ ಅದ್ವೈತಿಗಳು ಎಡಿಷನ್. 20th ಸೆಂಚುರಿ ಅದ್ವೈತಿಗಳು, 20th ಸೆಂಚುರಿಗಳ ಅದ್ವೈತಿಗಳ ಎಡಿಷನ್ ಇದು ಅಲ್ಲ. ಇದು ನಿಯೋ ವೇದಾಂತದ ಎಡಿಷನ್. ಇದು
ಈಗ ಇದು ಅಂದರೆ ಏನಂದರೆ, ಈಗ ಈಗೋ ಬಿಡಿಸ್ಕೊಳ್ಳಬೇಕಂದ್ರೆ ನೀವು ಹೋಗಬೇಕು. ಅದರಿಂದ ಶಂಕರಾಚಾರ್ಯರು ಚಂಡಾಲನಿಗೆ ಹೋಗಿ ಪಾದ ನಮಸ್ಕಾರ ಮಾಡಿದಾಗ ಆವಾಗ ಅದ್ವೈತ ಬಂತಂತೆ. ಅಷ್ಟುವರೆಗೂ ಅವರು ಅದ್ವೈತನೇ ಬಂದಿಲ್ಲವಂತೆ. ಈಗ ದೀಸ್ ಆರ್ ಆಲ್ ಸೋಷಲ್ ಪೊಲಿಟಿಕಲ್ ಅದ್ವೈತಗಳು, ಸೋಷಲ್ ಅದ್ವೈತಗಳು. ಇನ್ ಶಾರ್ಟ್, ದೀಸ್ ಆರ್ ಆಲ್ ಪರ್ವರ್ಷನ್ ಅದ್ವೈತಗಳು. 20th ಸೆಂಚುರಿ ಎಲ್ಲ ಪರ್ವರ್ಷನ್ ವೇದಾಂತವೇ. ಆದ್ದರಿಂದ ಹೇಳಿದ್ದು ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ. ಎಲ್ಲಿಯಾದರೂ ಕಾಂಟ್ರಡಿಕ್ಷನ್ ಕಂಡು ಬಂದರೆ, ನಮ್ಮ ಶಾಸ್ತ್ರೀಯ ದೃಷ್ಟಿ ಏನು? ಕಾಂಟ್ರಡಿಕ್ಷನ್ ಕಂಡು ಬಂದರೆ ದೃಷ್ಟಿಭೇದ ಹೇಳ್ತೀವಿ. ಅದು ವ್ಯಾವಹಾರಿಕ ದೃಷ್ಟಿಯ ಹೇಳ್ತಾ ಇದ್ದೀವ, ಪಾರಮಾರ್ಥಿಕ ದೃಷ್ಟಿಯ? ಅದು ಕರ್ಮಕಾಂಡ ದೃಷ್ಟಿಯ ಹೇಳ್ತಾ ಇದ್ದೀವ, ಜ್ಞಾನಕಾಂಡ ದೃಷ್ಟಿಯ? ಅಧ್ಯಾರೋಪ ದೃಷ್ಟಿಯ ಹೇಳ್ತಾ ಇದ್ದೀವಿ, ಅಪದ? ಇಷ್ಟೇ ಇಟ್ಕೊಳ್ಳಬೇಕು. ಮಿಕ್ಕದು ಪ್ರಕ್ಷಿಪ್ತ ಎಂದು, ಚರಿತ್ರದಲ್ಲಿ ಹಿಂದೆ ಎಂದು, ಮುಂದೆ ಎಂದು, ಅಥವಾ ಇದೆಲ್ಲ ಪೊಲಿಟಿಕಲ್ ಸೋಷಲ್ ರೀಸನ್ಸು, ಇಂಗ್ಲೀಷ್ ಮೀಡಿಯಮ್ ರೀಸನ್ಸು, ಬೈಬ್ಲಿಕಲ್ ಕಾರಣಗಳು. ಇವೆಲ್ಲ ಪಕ್ಕಕ್ಕಿಡು, ಆವಾಗ ವೇದಾಂತ ಅರ್ಥವಾಗ್ತದೆ. ಏಕೆಂದರೆ ಇಂಡಾಲಜಿ ಬುದ್ಧಿ, ಕ್ರಿಶ್ಚಿಯನ್ ಬುದ್ಧಿ ನಮ್ಮಲ್ಲಿ ಇನ್ಫ್ಲೂಯೆನ್ಸ್ ಆಗಿದೆ ಎಂದು ಹೇಳಿದ್ದರೆ ಜನರು ಹೇಳ್ತಾರೆ, ನಮಗೆ ಇಂಡಾಲಜಿ ಗೊತ್ತಿಲ್ಲವೇ, ನಮಗೆ ಇಂಡಾಲಜಿ ಪುಸ್ತಕನೇ ಓದಲಿಲ್ಲ. ನೀವು ಕ್ರಿಶ್ಚಿಯನ್ ಹೇಳ್ತಾ ಇದ್ದೀರಿ, ನಮಗೆ ಕ್ರಿಶ್ಚಿಯಾನಿಟಿ ಓದಲಿಲ್ಲ. ನೋಡಿ, ನೀವು ಕ್ರಿಶ್ಚಿಯಾನಿಟಿ ಓದಬೇಕಾಗಿಲ್ಲ. ವಿತೌಟ್ ರೀಡಿಂಗ್ ಬೈಬಲ್, ಹಿಂದೂಸ್ ಹ್ಯಾವ್ ಫಿಲ್ಡ್ ಅಪ್ ಮೋರ್ ಕ್ರಿಶ್ಚಿಯಾನಿಟಿ. ವಿತೌಟ್ ರೀಡಿಂಗ್ ಇಂಡಾಲಜಿ ಯು ಹ್ಯಾವ್, ಬಿಕಾಸ್ ನಿಮ್ಮ ಗುರುಗಳು 20ನೇ ಶತಮಾನದ ಎಲ್ಲ ಗುರುಗಳು, ಎಲ್ಲ ವೇದಾಂತಗಳು, ಎಲ್ಲ ಪುಸ್ತಕಗಳಲ್ಲಿ ಯು ಶೋ ಮಿ ಎ ಸಿಂಗಲ್ ಬುಕ್ ಆನ್ ದ ಅರ್ತ್ ಇನ್ ಇಂಡಿಯಾ ವಿಚ್ ಈಸ್ ನಾಟ್ ಫಿಲ್ಡ್ ವಿತ್ ಇಂಡಾಲಜಿ ಇನ್ 20th ಸೆಂಚುರಿ ವೇದಾಂತ. ಬೈಬ್ಲಿಕಲ್ ಲ್ಯಾಂಗ್ವೇಜ್ ಇಲ್ಲದೆ ಒಂದು ವೇದಾಂತ ಪುಸ್ತಕ ಇದೆ? ಈಗಿನ ಕಾಲದಲ್ಲಿ ಕನ್ನಡಕ್ಕೂ ಬಂದುಬಿಟ್ಟಿವೆ. ಆಲ್ ಕನ್ನಡ ಪುಸ್ತಕಗಳೆಲ್ಲ ಇಂಗ್ಲೀಷಿನಿಂದ ಎಕ್ಸ್ಪೋರ್ಟ್ ಆಗುತ್ತಾ ಇವೆ. ವೇದಾಂತವು ಮೊದಲು ಬೈಬ್ಲಿಕಲ್ ವೇದಾಂತ, ಇಂಗ್ಲೀಷ್ ಮೀಡಿಯಂ ವೇದಾಂತ, ಇಂಡಾಲಜಿಸ್ಟ್ ವೇದಾಂತ ಆಗಿಬಿಟ್ಟು ಅಲ್ಲಿಂದ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ಗೂ ಎಕ್ಸ್ಪೋರ್ಟ್ ಆಗ್ತಾ ಇದೆ. ದೀಸ್ ಎಕ್ಸ್ಪೋರ್ಟ್ ವೇದಾಂತ ಬಿಡಿ, ಇಂಪೋರ್ಟೆಡ್ ವೇದಾಂತ ಬಿಡಿ. ಇಂಪೋರ್ಟ್ ವೇದಾಂತ ಬಿಟ್ಟು ಯು ಸ್ಟಡಿ ಪ್ಯೂರ್ಲಿ ಟ್ರೆಡಿಷನಲ್ ಪುಸ್ತಕಗಳು. ವಾಲ್ಮೀಕಿ ರಾಮಾಯಣ ಓದಿ, ಆ ಟ್ರಾನ್ಸ್ಲೇಷನ್ ಯಾರು ಇಂಗ್ಲೀಷ್ ಮೀಡಿಯಂ ಓದಿದವರು, ಇಂಡಾಲಜಿಸ್ಟ್ ಬರೆದವರೆಲ್ಲ ಇಂಗ್ಲೀಷ್ ಮೀಡಿಯಂ ಓದಿದವರಲ್ಲ, ಪ್ಯೂರ್ಲಿ ಇಂಡಿಯನ್ ಟ್ರೆಡಿಷನಲ್ಲಿ ಓದಿದವರೇ ಬೇಕು. ಐ ಥಿಂಕ್ ಅಂಥವರು ಇದ್ದಾರಾ? ಐ ಥಿಂಕ್ ಅದೇ ನನಗೆ ಕಷ್ಟ ಆಗ್ತಾಯಿದೆ. ಯಾರೂ ಉಳಿಯಲಿಲ್ಲ ಇಷ್ಟುವರೆಗೆ. ಐ ಥಿಂಕ್ ಬೆಟರ್ ಲರ್ನ್ ಫ್ರಮ್ ಇಲ್ಲಿಟ್ರೇಟು ಗೊತ್ತಿಲ್ಲ. ಈಗ ಟಿ ವಿಗಳು ಬಂದ ನಂತರ ಇಲ್ಲಿಟ್ರೇಟ್ಸು ಇಂಡಾಲಜಿಸ್ಟ್ ಆಗಿಬಿಟ್ಟರು. ಗ್ರಾಮೀಣ ಇಂಡಾಲಜಿಸ್ಟು ಆರ್ ಟಾಕಿಂಗ್ ಲೈಕ್ ಇಂಡಾಲಜಿಸ್ಟ್. ಗ್ರಾಮೀಣ ಐ ಆಮ್ ರಿಯಲಿ ಸೀಯಿಂಗ್ ವೆರಿ ಫ್ರಸ್ಟ್ರೇಟಿಂಗ್ ಟು ಸಿ ಇಂಡಿಯಾದಲ್ಲಿ ಯಾರು ಇಂಡಿಯನ್ಸೇ ಇಲ್ಲ, ಹಿಂದೂಗಳಲ್ಲಿ ಯಾರು ಹಿಂದುವೇ ಇಲ್ಲ, ಎಲ್ಲರೂ ಇಂಡಾಲಜಿಸ್ಟ್ ಹಾಗೆ, ಕ್ರಿಶ್ಚಿಯನ್ಸ್ ಹಾಗೆ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲಿ ವೇದಾಂತದಲ್ಲಿ ವಿರೋಧ ಕಂಡು ಬಂದರೆ ದೃಷ್ಟಿಭೇದ, ಮಿಕ್ಕದೇನು ತರಬೇಡಿ, ಸಿಂಪಲ್ ದೃಷ್ಟಿಭೇದ ಅಲ್ಲವೇ? ಅದೇ ನಾವು ತಿಳ್ಕೊಳ್ತಾ ಇದ್ದೀವಿ. ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ. ವ್ಯಾವಹಾರಿಕ ದೃಷ್ಟಿ ಅಂದರೆ ಎಚ್ಚರ ದೃಷ್ಟಿ ಅಥವಾ ಜೀವದೃಷ್ಟಿ ಅಥವಾ ಅಜ್ಞಾನ ದೃಷ್ಟಿ, ಇದೆಲ್ಲ ಅರ್ಥ. ಪಾರಮಾರ್ಥಿಕ ದೃಷ್ಟಿ ಅಂದರೆ ಅನುಭವ ದೃಷ್ಟಿ, ಅಂದರೆ ಸುಷುಪ್ತಿ ದೃಷ್ಟಿ ಅಥವಾ ಶಾಸ್ತ್ರದೃಷ್ಟಿ. ಸುಷುಪ್ತಿ ದೃಷ್ಟಿ, ಶಾಸ್ತ್ರದೃಷ್ಟಿ, ಇದನ್ನು ಪಾರಮಾರ್ಥಿಕ ದೃಷ್ಟಿ ಹೇಳ್ತೀವಿ. ಈ ಎರಡು ದೃಷ್ಟಿಗಳ ಭೇದದಿಂದ ಆತ್ಮ ಚೈತನ್ಯ ಸ್ವರೂಪ ಎಂಬುದು ಪಾರಮಾರ್ಥಿಕ ದೃಷ್ಟಿ. ಅಜ್ಞಾನವಿದೆ ಎಂಬುದು ನೀವು ಅಜ್ಞಾನದಲ್ಲಿ ಇದ್ದುಕೊಂಡೇ ನೋಡುವುದರಿಂದ ಸುಷುಪ್ತಿಯಲ್ಲಿ ಏನು ಗೊತ್ತಿಲ್ಲ ಅನಿಸುತ್ತಾ ಇದೆ, ಅದರಲ್ಲಿ ಆಶ್ಚರ್ಯವೇನು? ನೀವು ಸುಷುಪ್ತಿಯಲ್ಲಿ ಇದ್ದ ಹಾಗೆ ನೋಡುತ್ತಾ ಇಲ್ಲ. ನೀವಿನ್ನೂ ಎಚ್ಚರದಲ್ಲಿರುವ ಕರ್ತೃಭೋಕ್ತೃ ಆಗಿರುವ ಯಾವ ಜೀವನಿದ್ದಾನೋ ಆ ಜೀವ ನಾನು, ಎಚ್ಚರ ವ್ಯಕ್ತಿಯಾಗಿರುವ ಜೀವ, ಎಚ್ಚರ ವ್ಯಕ್ತಿ, ಎಚ್ಚರ ಪ್ರಮಾತೃ ಅಂದ್ರೇನು? ಎಚ್ಚರ ದೇಹೇಂದ್ರಿಯ ಮನಸ್ಸುಗಳ ಅಧ್ಯಾರೋಪ ಇಟ್ಟುಕೊಂಡಿರುವ ಜೀವ ನಾನು ಎಚ್ಚರ ವ್ಯಕ್ತಿ. ಸುಷುಪ್ತಿಗೆ ಹೋಗ್ತಾ ಇದ್ದೀನಿ, ಸುಷುಪ್ತಿನಿಂದ ಬರ್ತಾ ಇದ್ದೀನಿ. ಸುಷುಪ್ತಿಯನ್ನು ಒಂದು ಅವಸ್ಥೆಯಾಗಿಟ್ಕೊಂಡು ಅಲ್ಲಿಗೆ ನಾನು ತಲುಪುತ್ತೀನಿ ಎಂದಿರುವುದು, ಆ ತಲುಪುವುದು ನಾನು ಎಂದಿಟ್ಟುಕೊಳ್ಳುವುದು. ಆ ಸುಷುಪ್ತಿಗೆ ತಲುಪುವವನು ನಾನು ಯಾರು? ಇನ್ನು ಜೀವಬುದ್ಧಿ, ಇನ್ನು ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನ ದೃಷ್ಟಿ, ಇನ್ನು ಎಚ್ಚರ ದೃಷ್ಟಿ. ಈ ಎಚ್ಚರ ದೃಷ್ಟಿ ಇಟ್ಟುಕೊಂಡಿರುವ ನಾನು ಜೀವ ಸುಷುಪ್ತಿಗೆ ಹೋಗ್ತಾ ಇದ್ದೀನಿ. ಆ ಸುಷುಪ್ತಿಗೆ ತಲುಪುತ್ತೀನಿ, ಆ ಸುಷುಪ್ತಿಯನ್ನು ನಾನು ನೋಡ್ತಾ ಇದ್ದೀನಿ. ಅಂದರೆ ಈ ದೃಷ್ಟಿ ಎಲ್ಲ ವ್ಯಾವಹಾರಿಕ ದೃಷ್ಟಿ, ಎಚ್ಚರ ದೃಷ್ಟಿ. ಅದರಿಂದ ಸುಷುಪ್ತಿ ಅಂದರೆ ನನಗೇನು ಗೊತ್ತಿಲ್ಲ ಎಂಬ ವೃತ್ತಿ, ಒಂದು ಮನಸ್ಸಿನ ವೃತ್ತಿ, ಮನಸ್ಸಿನ ಪ್ರತ್ಯಯ ರಿಗಾರ್ಡಿಂಗ್ ಸುಷುಪ್ತಿ.
ಸುಷುಪ್ತಿ ಕುರಿತು ನನಗೇನು ಗೊತ್ತಿಲ್ಲ ಒಂದು ಯಾವ ವೃತ್ತಿ ಆಗ್ತಾ ಇದೆಯೋ ಆ ವೃತ್ತಿ ಸ್ವಾಭಾವಿಕ ವೃತ್ತಿ, ನೋಬಡಿ ಮೇಡ್ ಇಟ್. ಹೇಗೆ ಎಚ್ಚರವೂ ಅನಾದಿಯೋ ಸುಷುಪ್ತಿ ಕುರಿತು ನನಗೇನು ಗೊತ್ತಿಲ್ಲ ಎಂಬ ವೃತ್ತಿಯೂ ಅನಾದಿ ವೃತ್ತಿ. ಏಕೆಂದರೆ ನೀವು ಎಚ್ಚರದಲ್ಲಿರುವಾಗ ಸುಷುಪ್ತಿ, ನಾನು ಎಚ್ಚರದಲ್ಲಿರುವಾಗ ಅಂದರೆ ಎಚ್ಚರವೇ ಒಂದು ಅಧ್ಯಾಸ. ಸುಷುಪ್ತಿ ಎಂಬುದು ಅದ್ವಿತೀಯ ಚೈತನ್ಯ. ಅದ್ವಿತೀಯ ಚೈತನ್ಯದಲ್ಲಿ ಎಚ್ಚರ ಎಂಬುದು ಹೇಗೆ ಅಧ್ಯಾಸವೋ, ಸುಷುಪ್ತಿ ನನಗೇನು ಗೊತ್ತಿಲ್ಲ ಎಂಬುದು ಅದೇ ಸ್ವಾಭಾವಿಕ ಅನಾದಿ ಅಧ್ಯಾಸ. ಅಂದರೆ ಎಚ್ಚರದಲ್ಲಿ ನಾನಿದ್ದೇನೆ, ಸುಷುಪ್ತಿ ಎಂಬುದು ಏನು ಗೊತ್ತಿಲ್ಲ ಎಂದು ಈ ಎರಡು ಒಂದೇ ಸೇರಿಕೊಂಡ ಒಂದೇ ಅಧ್ಯಾಸ. ಏಕೆಂದರೆ ನೋಡಿ, ನೀವು ಹಗ್ಗವನ್ನು ಹಾವಾಗಿ ತಿಳ್ಕೊಳ್ಳುವಾಗ ನನಗಿಂದು ಹಾವೆಂದು ಗೊತ್ತು, ಹಾವಿಗಿಂತ ಬೇರೆ ನನಗೆ ಗೊತ್ತಿಲ್ಲ, ಈ ಎರಡು ಒಟ್ಟಿಗೆ ಬರುತ್ತವೆ ಅಲ್ಲವಾ? ಹಾವೆಂದು ಗೊತ್ತು, ಹಾವಿಗಿಂತ ಬೇರೆ ಏನಿದೆಯೋ ನಮಗೆ ಗೊತ್ತಿಲ್ಲ, ಹಾವಿಗಿಂತ ಬೇರೆ ಏನಿದೆಯೋ ಗೊತ್ತಿಲ್ಲ, ಇದು ಹಾವು ಎಂದು ತಿಳಿಯುವುದು, ಮಿಕ್ಕದೇನೋ ಗೊತ್ತಿಲ್ಲ ಎಂಬುದು, ಈ ಎರಡು ಒಟ್ಟಿಗೆ ಅನಾದಿಯಾಗುತ್ತವೆ. ಇದು ಹಾವೆಂಬುದು ಅಧ್ಯಾಸ ಅಷ್ಟೇ ಅಲ್ಲ, ಹಾವಿಗಿಂತ ಬೇರೆ ಏನಿದೆಯೋ ಗೊತ್ತಿಲ್ಲ ಎಂಬುದು ಅಧ್ಯಾಸವೇ. ಅದು ಯಾವಾಗಿರುತ್ತದೆ? ಹಾವಿನ ಜೊತೆಗೆ ಅದು ಇರುತ್ತದೆ. ನನಗೆ ಹಾವು ಮಾತ್ರ ಗೊತ್ತು, ಅದಕ್ಕಿಂತ ಹೆಚ್ಚೇನು ಗೊತ್ತಿಲ್ಲ. ನೋಡಿ, ನಾನು ಪ್ರಮಾತೃವಾಗಿದ್ದೇನೆ, ಪ್ರಮಾತೃಗಿಂತ ಹೆಚ್ಚು ನಾನಲ್ಲ, ಪ್ರಮಾತೃವೇ ನಾನಾಗಿದ್ದೇನೆ, ಪ್ರಮಾತೃ ಕರ್ತೃಭೋಕ್ತೃ ಪ್ರಮಾತೃಗಿಂತ ಹೆಚ್ಚು ನಾನಲ್ಲ, ನನಗೆ ಗೊತ್ತಿಲ್ಲ. ಅಂದರೆ ತನ್ನನ್ನು ತಾನು ಪ್ರಮಾತೃವಾಗಿ ತಿಳ್ಕೊಳ್ಳುವುದು, ಪ್ರಮಾತೃವಿಗಿಂತ ಹೆಚ್ಚು ತನಗೆ ಗೊತ್ತಿಲ್ಲ ಎನ್ನುವುದು, ಈ ಎರಡು ಸೈಮಲ್ಟೇನಿಯಸ್ಲೇ ಇರುತ್ತದೆ. ಜನರು ಪ್ರಶ್ನೆ ಕೇಳಿದ್ದರೆ, ನೀವು ಪ್ರಮಾತೃ ಕರ್ತೃಭೋಕ್ತೃ ಜೀವನಾಗಿದ್ದೀವಿ, ಇಷ್ಟೇನಾ, ಇದಕ್ಕಿಂತ ಹೆಚ್ಚಿದ್ದೀಯಾ ಅಂದರೆ ಇದಕ್ಕಿಂತ ಹೆಚ್ಚು ಏನಿಲ್ಲ, ನನಗೇನು ಗೊತ್ತಿಲ್ಲ, ನಾನು ಗೊತ್ತಿದ್ದು ಇಷ್ಟೇ, ನಾನು ಕರ್ತೃಭೋಕ್ತೃ ಪ್ರಮಾತ್ರೇ ಆಗಿದ್ದೇನೆ. ಹಾಗೆ ನಾನು ಎಚ್ಚರವಾಗಿದ್ದೇನೆ. ಎಚ್ಚರಗಿಂತ ಹೆಚ್ಚೇನು? ನಿಮ್ಮ ಸಾಕ್ಷಿ ನೀನೇ. ಎಚ್ಚರ ಪ್ರಮಾತೃ ಕರ್ತೃಭೋಕ್ತೃ ಬಿಟ್ಟಿರುವ ಯಾವ ಸ್ವರೂಪವಿದೆಯೋ ಅದು ತಾನೇ, ಅದು ಸಾಕ್ಷಿ. ಆ ತನ್ನ ಸಾಕ್ಷಿಯಲ್ಲಿ ಪ್ರಮಾತೃತ್ವವನ್ನು ಅಧ್ಯಾರೋಪ ಮಾಡಿದಾಗ ಅಂದರೆ ಎಚ್ಚರ ವ್ಯಕ್ತಿತ್ವ. ಸಾಕ್ಷಿ ತನ್ನ ಸ್ವರೂಪ, ಸಾಕ್ಷಿ ಅಂದರೆ ತಾನೇ, ತನ್ನನ್ನು ಮುಚ್ಚಿಬಿಟ್ಟು ತನ್ನ ಸಾಕ್ಷಿ ಸ್ವರೂಪದಲ್ಲಿ ಪ್ರಮಾತೃತ್ವವನ್ನು ತೋರಿಕೊಂಡಾಗ ತನ್ನ ಸಾಕ್ಷಿ ಏನಾಗಿ ಬಿಡ್ತದೆ? ಸುಷುಪ್ತಿಯಾಗಿ ಬಿಡ್ತದೆ. ಅಲ್ಲಿ ನೋಡಿ, ಸಾಕ್ಷಿ ಅದ್ವಿತೀಯ ಚೈತನ್ಯ, ಅದ್ವಿತೀಯ ಚೈತನ್ಯ ಸಾಕ್ಷಿ ಅನುಭವ ನನಗೆ ಗೊತ್ತಾಗಿಲ್ಲದಿರುವಾಗ ಅದನ್ನು ಪ್ರಮಾತೃವಾಗಿ ತಿಳ್ಕೊಂಡಾಗ ಆ ಪ್ರಮಾತೃವಿನ ಹಂತದಲ್ಲಿ ನನ್ನ ಸಾಕ್ಷಿಯನ್ನು ನೋಡಿಕೊಳ್ಳುವಕ್ಕೆ ಪ್ರಯತ್ನ ಮಾಡಿದ್ದರೆ ಸಾಕ್ಷಿ ಅರಿವಾಗಿ ಕಂಡು ಬರಲ್ಲ, ಏನು ಗೊತ್ತಿಲ್ಲ ಎಂದು ಕಂಡು ಬರ್ತದೆ ಅಲ್ಲವೇ? ಸಾಕ್ಷಿ ಪ್ರಮಾತೃ ದೃಷ್ಟಿಗೆ ಸಾಕ್ಷಿ ಏನೆಂದು ಕಂಡು ಬರ್ತಾನೆ? ಪ್ರಮಾತೃ ಸಾಕ್ಷಿಯನ್ನೇ ಅರ್ಥ ಮಾಡಿಕೊಳ್ಳುವಕ್ಕೆ ಪ್ರಯತ್ನ ಮಾಡ್ತಾನೆ. ಮತ್ತೊಂದು ಸಲ ಕೇಳಿ, ಪ್ರಮಾತೃ ಸಾಕ್ಷಿಯನ್ನು ಅರ್ಥ ಮಾಡಿಕೊಳ್ಳುವಕ್ಕೆ ಪ್ರಯತ್ನ ಮಾಡ್ತಾನೆ. ಪ್ರಮಾತೃವಾಗಿರುವವರೆಗೂ ಸಾಕ್ಷಿ ಅರ್ಥವಾಗಲ್ಲ. ಅದರ ಅರ್ಥವಾಗಲ್ಲ ಅಂದರೆ ನೋಡಿ, ಮನಸ್ಸಿರುವವರೆಗೂ ಅರ್ಥವಾಗಲ್ಲ ಎಂಬುದಿಲ್ಲವೇ ಇಲ್ಲ. ಮನಸ್ಸಿಗೆ ಯಾವುದೋ ಒಂದು ವಸ್ತು ನೋಡಿ ಹೇಳು ಅಂದರೆ ಯಾವುದೋ ಒಂದು ಅಭಿಪ್ರಾಯ ಮಾಡಿಕೊಳ್ತದೆ. ದೆರ್ ಈಸ್ ನೋ ಅಜ್ಞಾನ, ಟೋಟಲ್ ಅಜ್ಞಾನ. ಯು ಆಲ್ವೇಸ್ ಫಾರ್ಮ್ ಎನ್ ಒಪಿನಿಯನ್. ನೋ ಒಪಿನಿಯನ್ ಎಂಬುದು ಯಾರೂ ಇಲ್ಲ. ಯಾವುದೋ ಒಂದು ಅಭಿಪ್ರಾಯ ಮಾಡಿಕೊಂಡು ಬಿಡ್ತಾನೆ. ಆದ್ದರಿಂದ ಸುಷುಪ್ತಿ ಸ್ವರೂಪ ಎಂಬುದು ಸ್ವತಃ ಸಿದ್ಧವಾಗಿ ಎಂದಿಗೂ ಇರುವುದು, ಭೂತಕಾಲಿಕ ಅನುಭವ ಅಲ್ಲ. ಆ ಸುಷುಪ್ತಿ ಅಂದರೆ ತಾನೇ ಸಾಕ್ಷಿ. ತನ್ನ ಸಾಕ್ಷಿಯನ್ನು ಎಚ್ಚರ ಪ್ರಮಾತೃವಿನಿಂದ ನೋಡಿದರೆ ಫಸ್ಟ್ ಥಿಂಗ್ ಈಸ್ ತನ್ನ ಸಾಕ್ಷಿ ಭೂತಕಾಲ ಅನಿಸುತ್ತದೆ. ಏಕೆ? ಪ್ರಮಾತೃವಿಗೆ ಸಾಕ್ಷಿ ಭೂತಕಾಲ ಅನಿಸುತ್ತದೆ. ಆಭರಣಕ್ಕೆ ಚಿನ್ನ ಎಲ್ಲಿದೆ? ಒಂದು ಆಭರಣವನ್ನು ಕೇಳು, ನೀವು ಚಿನ್ನದಲ್ಲೇ ಆಭರಣ ಹುಟ್ಟಿದ್ದೀಯಲ್ಲ, ಚಿನ್ನ ಎಲ್ಲಿದೆ? ಚಿನ್ನ ಭೂತಕಾಲ ಅನಿಸುತ್ತದೆ ಆಭರಣಕ್ಕೆ. ಆದರೆ ಚಿನ್ನ ಆಭರಣಕ್ಕೆ ಭೂತಕಾಲವಾಗುತ್ತದೆ? ಹಗ್ಗ ಹಾವಿಗೆ ಭೂತಕಾಲ ಆಗುತ್ತದೆ? ಅನಿಸುತ್ತದೆ ಹಾಗೆ. ಅದೇ ಅಧ್ಯಾಸ. ಎಚ್ಚರ ಪ್ರಮಾತೃ ದೃಷ್ಟಿಗೆ ಸಾಕ್ಷಿ ಭೂತಕಾಲ ಅನಿಸುತ್ತದೆ. ಇನ್ನೊಂದು ಅದೇನು ಗೊತ್ತಿಲ್ಲ ಅನಿಸುತ್ತದೆ. ಗೊತ್ತಿಲ್ಲ ಅಂದರೆ ಅರ್ಥವೇನು? ಎಚ್ಚರ ಪ್ರಮಾತೃವನ್ನೇ ನುಂಗಿರುವುದು. ಪ್ರಮಾತೃವೇ ಇಲ್ಲದ ಸ್ವರೂಪ. ಪ್ರಮಾತೃವೇ ಹೇಗೆ ಗೊತ್ತಾಗ್ತದೆ? ಅಧ್ಯಾಸವೇ ಇಲ್ಲದ ಸ್ವರೂಪ. ಎಚ್ಚರ ಪ್ರಮಾತೃವನ್ನು, ಎಚ್ಚರ ಅವಸ್ಥೆಯನ್ನೇ ನುಂಗಿಬಿಟ್ಟಿರುವ ಅರಿವು ಎಚ್ಚರ ಪ್ರಮಾತೃವಿಗೆ ಏನೆಂದು ಕಂಡು ಬರಲಿ? ಅದು ನನಗೆ ಎಟ್ಕಲ್ಲ. ಏಕೆ? ನನ್ನ ಬುದ್ಧಿ ಅಲ್ಪ.
ನನ್ನ ಬುದ್ಧಿಗೆ ಎಟಕದೆ ತಲುಪದೇ ಇರುವ ಸ್ವರೂಪವು ನನ್ನ ದೃಷ್ಟಿಗೆ ಏನಿಲ್ಲ ಅನಿಸುತ್ತದೆ. ಎಚ್ಚರ ಮನಸ್ಸಿಗೆ, ಎಚ್ಚರ ಪ್ರಮಾತೃವಿಗೆ ಎಚ್ಚರವನ್ನೇ ನುಂಗಿರುವ ಸ್ವರೂಪ ಸುಷುಪ್ತಿ. ಅದು ನಿತ್ಯಸಿದ್ಧ ಸ್ವರೂಪ. ಅರಿವು ಎಚ್ಚರಕ್ಕೆ ಕಂಡು ಬರಲ್ಲ. ಅದರಿಂದ ಏನಾಗ್ತದೆ, ಅರಿವು ಎಚ್ಚರ ಪ್ರಮಾತೃವಿಗೆ, ಎಚ್ಚರ ಮನಸ್ಸಿಗೆ ಅರಿವು ಸಿಗಲ್ಲ. ಏಕೆ? ಮನಸ್ಸನ್ನು ನುಂಗಿಬಿಟ್ಟಿದ್ದೇ ಅರಿವು. ಮನಸ್ಸನ್ನು ನುಂಗಿಬಿಟ್ಟಿದ್ದು ಅರಿವು, ಶುದ್ಧ ಅರಿವು, ಶುದ್ಧ ಚೈತನ್ಯ. ಶುದ್ಧ ಚೈತನ್ಯ ಮನಸ್ಸಕ್ಕೂ ತಲುಪಲ್ಲ. ಮನಸ್ಸಕ್ಕೂ ಅದೇನು ಅದರಲ್ಲಿ ಹೊಂದಲ್ಲ, ಸಿಗಲ್ಲ. ಆದ್ದರಿಂದ ಮನಸ್ಸು ಶುದ್ಧ ಅರಿವನ್ನು ತಿಳ್ಕೊಳ್ಳಬೇಕಾದರೆ, ಎಲ್ಲಿ ನಾನೇ ಇಲ್ಲದ ಸ್ವರೂಪವನ್ನು ನಾನು ತಿಳ್ಕೊಳ್ಳಬೇಕಾದರೆ ಅದೆಲ್ಲ ಬ್ಲ್ಯಾಂಕ್ ಎಂದು ಹೇಳಿಬಿಡ್ತದೆ, ಏನು ಗೊತ್ತಿಲ್ಲ ಎಂದು ಹೇಳಿಬಿಡ್ತದೆ. ಆದ್ದರಿಂದ ಎಚ್ಚರ ಮನಸ್ಸು ಎಚ್ಚರವಾಗಿರುವಾಗ ತನ್ನ ಸಾಕ್ಷಿಯನ್ನು ನೋಡುವಕ್ಕೆ ಪ್ರಯತ್ನ ಮಾಡಿದ್ದರೆ ಎಚ್ಚರದ ಕಾಂಟ್ರಾಸ್ಟ್ ಆಗಿ ಏನಿಲ್ಲ ಅನಿಸುತ್ತದೆ. ಅದನ್ನೇ ಪ್ರಶ್ನೆ ಏನು ಕೇಳಿದ ಶಿಷ್ಯ, ಸುಷುಪ್ತಿ ಶುದ್ಧ ಚೈತನ್ಯ ಪ್ರಾಜ್ಞಾ ಸಾಕ್ಷಿ ಸ್ವರೂಪವಾಗಿದ್ದರೆ ಅದು ಏನು ಗೊತ್ತಿಲ್ಲ ಎಂಬುದು ಅಜ್ಞಾನ ರೂಪವಾಗಿ ಏಕೆ ಅನಿಸುತ್ತಾ ಇದೆ? ಪ್ರಶ್ನ. ಈ ಪ್ರಶ್ನವನ್ನಿಟ್ಕೊಂಡೇ ವ್ಯಾಖ್ಯಾನಕಾರರು ಅಲ್ಲಿ ಮೂಲಾವಿದ್ಯೆ ಇದೆ, ಏನು ಗೊತ್ತಿಲ್ಲ ಎಂಬುದಿದೆ ಎಂದು ಶುರು ಮಾಡಿಬಿಟ್ರು. ಅದು ಸ್ವಾಭಾವಿಕ, ಅದು ಅಧ್ಯಾಸವೇ. ಎಚ್ಚರ ದೃಷ್ಟಿಯ ಸುಷುಪ್ತಿ ನೋಡಿದಾಗ ಅದು ಏನು ಗೊತ್ತಿಲ್ಲ ಎಂದು ಅನಿಸುವುದು ಏಕೆ? ಎಚ್ಚರ ಮನಸ್ಸಿಗೆ ಅದು ತಲುಪಲ್ಲ. ಅದರಿಂದ ಯಾವುದು ನನ್ನ ಮನಸ್ಸಿನ ಒಟಿಕಾಲ್ ಗ್ರಿಪ್ಪಿಗೆ ಬರಲ್ಲವೋ, ಮನಸ್ಸಿನ ಪರಿಮಿತಿಗೆ ಅದು ಬರಲ್ಲವೋ, ವಾಟ್ ಈಸ್ ಬಿಯಾಂಡ್ ಮೈಂಡ್? ಸಿ, ವಾಟ್ ಈಸ್ ಬಿಯಾಂಡ್ ಮೈಂಡ್? ಲೆಟ್ ಮೈಂಡ್ ಥಿಂಕ್ ವಾಟ್ ಈಸ್ ಬಿಯಾಂಡ್ ಮೈಂಡ್. ಲೆಟ್ ಥಾಟ್ ಥಿಂಕ್ ವಾಟ್ ಈಸ್ ಬಿಯಾಂಡ್ ಥಾಟ್. ಇಟ್ ಕ್ಯಾನ್ ನಾಟ್ ಥಿಂಕ್. ಅದರಿಂದ ಏನು ಹೇಳ್ತಾರೆ, ಅದನ್ನೇ ಡಿಸ್ಮಿಸ್ ಮಾಡ್ತಾರೆ. ಅದು ಏನಿಲ್ಲ ಎಂದು ಡಿಸ್ಮಿಸ್ ಮಾಡ್ತಾರೆ. ಏಕೆ? ಅದು ಸಿಗ್ತಾ ಇಲ್ಲ ನಮ್ಮ ಮನಸ್ಸಿಗೆ. ಅದರಿಂದ ಎಚ್ಚರ ಮನಸ್ಸಿಗೆ ಸಿಗದೇ ಇರುವುದನ್ನೇ, ಮನಸ್ಸಿನ ಅಯೋಗ್ಯತೆಯನ್ನೇ ನನಗೇನು ಗೊತ್ತಿಲ್ಲ ಎಂದು ಥಾಟ್ ಬರುತ್ತಾ ಇದೆ ಅಲ್ಲವೇ? ಆದ್ದರಿಂದ ಸುಷುಪ್ತಿ ಕುರಿತು ನಮಗೆ ಏನು ಗೊತ್ತಿಲ್ಲ ಎಂದು ಏಕೆ ಅನಿಸುತ್ತಾ ಇದೆ? ಸುಷುಪ್ತಿ ಶುದ್ಧ ಚೈತನ್ಯ ಅಲ್ಲವೇ? ಸಾಕ್ಷಿ ಸ್ವರೂಪ ಅಲ್ಲವೇ? ಅಲ್ಲಿ ಕೇವಲ ಸಾಕ್ಷಿ ಇದೆ, ಚೈತನ್ಯ ಮಾತ್ರ ಇದೆ, ಈಶ್ವರ ಮಾತ್ರ ಇದ್ದಾನೆ. ಆ ಈಶ್ವರ ಮಾತ್ರ, ಚೈತನ್ಯ ಮಾತ್ರ ಏನು ಗೊತ್ತಿಲ್ಲ ಎಂಬುದು ಕಪ್ಪೆಂದು ಬೆಳೆದು ಬ್ಲ್ಯಾಂಕ್ ಎನ್ನುವುದು ಏಕೆ ಅನಿಸುತ್ತಾ ಇದೆ? ಇದು ನಮ್ಮ ಜೀವದೃಷ್ಟಿಗೆ ಈಶ್ವರ ಗೊತ್ತಾಗಲ್ಲ. ವಾಟ್ ಐ ಕ್ಯಾನ್ ನಾಟ್ ಅಂಡರ್ಸ್ಟ್ಯಾಂಡ್ ಐ ಇಮ್ಯಾಜಿನ್ ಎಸ್ ಎ ಬ್ಲ್ಯಾಂಕ್. ದಟ್ಸ್ ಆಲ್. ಆ ಬ್ಲ್ಯಾಂಕ್ಗೆ ವಿ ಆರ್ ಡಿಫೈನಿಂಗ್, ಎಕ್ಸ್ಪ್ಲೇನಿಂಗ್ ಆಸ್ ಐ ಡೋಂಟ್ ನೋ ಎನಿಥಿಂಗ್ ಎಂದು. ಅಜ್ಞಾನ ಎಂಬುದು, ಮೂಲವಿದ್ಯೆ ಎಂಬುದು ಆ ಸಿಂಪಲ್ ಎಲ್ಲರ ಅನುಭವದಲ್ಲಿರುವ ಬ್ಲ್ಯಾಂಕ್ನೆಸ್ಸೇ ಏನು ಅರ್ಥವಾಗ್ತಾ ಇಲ್ಲ, ಏನು ಗೊತ್ತಾಗ್ತಾ ಇಲ್ಲ. ಅಂದರೆ ಅರ್ಥವೇನು? ಮನಸ್ಸು ಕ್ಯಾನ್ ನಾಟ್ ರೀಚ್ ದೇರ್. ಮನಸ್ಸಿನ ಲಿಮಿಟೇಷನ್ನೇ ಹೇಳುತ್ತಾ ಇದೆ. ಮನಸ್ಸಿನ ಪರಿಚ್ಛಿನ್ನತೆ, ಎಚ್ಚರ ಮನಸ್ಸು, ಎಚ್ಚರ ವ್ಯಕ್ತಿತ್ವದ ಪರಿಚ್ಛಿನ್ನತೆ ಸುಷುಪ್ತಿಯನ್ನು ಅರ್ಥ ಮಾಡಿಕೊಳ್ಳಕ್ಕಾಗಲ್ಲ. ಸುಷುಪ್ತಿಯನ್ನು ತನ್ನ ಮನಸ್ಸಿನಲ್ಲಿ ಹಿಡಿಯಕ್ಕಾಗಲ್ಲ. ಅದರಿಂದ ಮನಸ್ಸಿನ ಅಯೋಗ್ಯತೆಯನ್ನು ಸುಷುಪ್ತಿಯಲ್ಲಿ ಅಧ್ಯಾರೋಪ ಮಾಡಿ ಸುಷುಪ್ತಿಯಲ್ಲೇ ಅಜ್ಞಾನವಿದೆ ಎಂದು ಹೇಳ್ತಾ ಇದೆ. ಎಚ್ಚರ ಮನಸ್ಸು, ಎಚ್ಚರ ಹೇಗೆ ನಮಗೆ ಸ್ವಾಭಾವಿಕವಾಗಿ ಅನಾದಿಯಾಗಿ ತೋರುತ್ತಾ ಇದೆಯೋ ಅದೇ ಸಾಕ್ಷಿ ನನಗೇನು ಗೊತ್ತಿಲ್ಲ ಎಂದು ರೂಪವಾಗಿ ಸ್ವಾಭಾವಿಕವಾಗಿ ಎಚ್ಚರ ದೃಷ್ಟಿಗೆ ಅನಿಸುತ್ತದೆ. ಅದರಿಂದ ನನಗೇನು ಗೊತ್ತಿಲ್ಲ ಎಂಬುದು ಎಚ್ಚರ ದೃಷ್ಟಿ ಅಧ್ಯಾರೋಪವೇ ಹೊರತು ಸುಷುಪ್ತಿ ಅನುಭವವಲ್ಲ. ಇಷ್ಟೇ ತಾತ್ಪರ್ಯ. ನಾನು ಹಿಂದಿನ ಪಾಠದಲ್ಲಿ ಹೇಳಿದ್ದು, ಈಗ ಹೇಳಿದ್ದು ಆ ಪ್ರಶ್ನೆಗೆ ಪ್ರತ್ಯುತ್ತರವೇನೆಂದರೆ, ಇಲ್ಲಿ ನೋಡಿ, ಜ್ಞಾತೃ ರೂಪಸ್ಯತು ಜೀವಸ್ಯ ಸ್ವಪ್ನ ಜಾಗರಿತಯೋರಸ್ತಿ ವಿಶೇಷ ವಿಜ್ಞಾನಂ ಉಪಾಧಿಕೃತಂ ತದಾಭಾಸೋವಾ. ಜಾಗ್ರತ್ತಿನಲ್ಲಿ ಅಂತಃಕರಣಕ್ಕೆ ವಿಶೇಷ ವಿಜ್ಞಾನವಿದೆ. ವಿಶೇಷ ವಿಜ್ಞಾನ ಅಂದರೆ ಡೀಟೇಲ್ಸ್ ಕಂಡು ಬರುತ್ತಾ ಇದೆ, ಅದು ಇದು ಹಾಗೆ ಹೀಗೆ. ವಿಶೇಷ ವಿಜ್ಞಾನ ಅಂದರೆ ಸ್ಪೆಸಿಫಿಕ್ ಜ್ಞಾನ. ಪದಾರ್ಥಗಳೆಲ್ಲ ಅದು ಇದು, ನಾನು ಹೀಗಿದ್ದೇನೆ, ಪ್ರಪಂಚ ಹೀಗಿದ್ದೇನೆ ಎಂದು ಒಂದಾನೊಂದು ಪದಾರ್ಥದ ವಿಶೇಷ ಜ್ಞಾನವನ್ನು ಎಚ್ಚರ ಎಂದು ಹೇಳ್ತೀವಿ. ವಿಶೇಷ ಜ್ಞಾನ, ಸ್ಪೆಸಿಫಿಕ್ ಜ್ಞಾನ. ಕನಸಿನಲ್ಲಿ ಏನಾಗುತ್ತದೆ? ಜಾಗ್ರತ್ತಿನಲ್ಲಿ ವಿಶೇಷ ಜ್ಞಾನವಿದ್ದರೆ ಕನಸಿನ ಪ್ರಪಂಚವೇನೆಂದರೆ ವಿಶೇಷ ಜ್ಞಾನದ ಆಭಾಸ. ಇಟ್ ಈಸ್ ಅನ್ ಅಪ್ಯಾರೆಂಟ್ ಜ್ಞಾನ. ಆ್ಯಂಡ್ ಜಾಗ್ರತ್ ಈಸ್ ಎ ಜ್ಞಾನ ಆಫ್ ಡೀಟೇಲ್ಡ್ ಪ್ರಪಂಚ. ಡೀಟೇಲ್ಡ್ ಪ್ರಪಂಚದ ಜ್ಞಾನ ಎಚ್ಚರದಲ್ಲಿದೆ. ಅದೇ ಡೀಟೇಲ್ಡ್ ಪ್ರಪಂಚ ಆಭಾಸ ರೂಪವಾಗಿ ಕನಸಿನಲ್ಲಿದೆ. ಇದು ಆಭಾಸ ಅನಿಸುವುದು ಮತ್ತು ಎಚ್ಚರ ದೃಷ್ಟಿ, ಇದು ಹಿಂದೆ ಹೇಳಿದ್ದೇವೆ, ಮತ್ತೆ ಹೋಗಲ್ಲ ಅದಕ್ಕೋಸ್ಕರ. ಸುಷುಪ್ತೇತು ಪುನಸ್ತಸ್ಯೈವ ಈಶ್ವರೇಣ ಏಕೀಭಾವಾತ್. ಸುಷುಪ್ತಿಯಲ್ಲಿ
ಸುಷುಪ್ತಿಯಲ್ಲಿ ಜೀವಭಾವ ಬಿಡುವುದರಿಂದ ಜೀವಭಾವ ಯಾರು ಬಿಡುತ್ತಾರೆ? ಇದೊಂದು ವಿಚಿತ್ರ ಪ್ರಶ್ನೆ ನೋಡಿ. ಸುಷುಪ್ತಿಯಲ್ಲಿ ಜೀವನು ಈಶ್ವರನ ಜೊತೆಗೆ ಒಂದಾಗುತ್ತಾನೆ. ಅಂದರೆ ಒಂದಾಗುವುದಂದರೆ ಅರ್ಥವೇನು? ಜೀವಭಾವ ಬಿಡುವುದೇನು? ಇದು ಸ್ವಲ್ಪ ಸೂಕ್ಷ್ಮ ಪಾಯಿಂಟು, ತುಂಬ ಚೆನ್ನಾಗಿ ಅರ್ಥ ಮಾಡಬೇಕು. ಜೀವ ಹೊರಗೆ ಇದ್ದು ಹೊರಗಿನಿಂದ ಬಂದು ಈಶ್ವರನನ್ನು ಸೇರಿಕೊಳ್ತಾನ? ಅಲ್ಲ, ಹೊರಗೆ ಎನ್ನುವುದೇ ಇಲ್ಲ. ಸುಷುಪ್ತಿ ಅನುಭವ ದೃಷ್ಟಿಗೆ ಹೊರಗೆ ಇಲ್ಲ, ಸೇರಿಕೊಳ್ಳುವುದೇ ಇಲ್ಲ. ತಾನು ತಾನೇ ಆಗಿದ್ದಾನೆ. ಆ ತಾನು ತಾನೇ ಇದ್ದದ್ದನ್ನು ಸೇರಿಕೊಂಡಿದ್ದಾನೆ ಎನ್ನುವುದು ಅಧ್ಯಾರೋಪಿಸಿ ಹೇಳುವುದು. ಅದರಿಂದ ಸುಷುಪ್ತಿಯಲ್ಲಿ ಚೈತನ್ಯ ಆಗಿದ್ದಾನೆ ಅಷ್ಟೇ, ಸೇರಿಕೊಂಡಿದ್ದೇನಿಲ್ಲ. ಸೇರಿಕೊಳ್ಳುವ ವಸ್ತುವೇ ಇಲ್ಲ, ಏಕೆ ಎರಡನೇದೇ ಇಲ್ಲ. ಆದ್ದರಿಂದ ಎಚ್ಚರ ದೃಷ್ಟಿಯಿಂದ ನೋಡುವವನಿಗೆ ಎಚ್ಚರ ದೃಷ್ಟಿ ಬಿಡಿಸಿ ಅಂದರೆ ಅರ್ಥವೇನು? ಸುಷುಪ್ತಿ ಮೇಲನೇ ದೃಷ್ಟಿ ಇಡು. ಜೀವಭಾವ ಬಿಡುತ್ತಾನೆ ಅಂದರೆ ಹೇಗೆ ಬಿಡುತ್ತಾನೆ? ಎಚ್ಚರದ ಜೀವಭಾವ ಸುಷುಪ್ತಿಯಲ್ಲಿ ಬಿಡುತ್ತಾನೆ, ಸುಷುಪ್ತಿ ಜೊತೆಗೆ ಒಟ್ಟಾಗುತ್ತಾನೆ. ಈ ಎರಡು ಮಾತುಗೆ ಒಂದೇ ಅರ್ಥ. ಜೀವಭಾವ ಬಿಡುವುದು ಅಂದರೆ ಅರ್ಥವೇನು? ಅಧ್ಯಾಸ ಬಿಡುವುದು ಅಷ್ಟೇ. ಜೀವನು ಅಧ್ಯಾಸ ಇಟ್ಟುಕೊಂಡು ಜೀವಭಾವ ಬಿಡುತ್ತಾನೆ ಯಾರಾದರೂ? ಅಧ್ಯಾಸವೇ ಜೀವಭಾವ. ಅಧ್ಯಾಸ ಬಿಡುತ್ತಾನೆ ಅಂದರೆ ಅರ್ಥವೇನು? ಅಧ್ಯಾಸ ಬಿಡುವುದ? ಅಧ್ಯಾಸ ಹಿಡ್ಕೊಂಡ್ರೆ ಬಿಡ್ತೀವಿ, ಅಧ್ಯಾಸ ತಾನೇ ಇಲ್ಲ. ಅದು ನೋಡಿ, ಅಧ್ಯಾಸ ಬಿಡುವುದಿಲ್ಲ, ಅಧ್ಯಾಸ ಎಂಬುದೇ ಇಲ್ಲ. ಎಚ್ಚರ ದೃಷ್ಟೇ ಅಧ್ಯಾಸ. ಎಚ್ಚರದಲ್ಲಿ ಅಧ್ಯಾಸ ಇದೆ ಎಂದು ಹೇಳಬೇಡಿ, ಎಚ್ಚರ ಎಂಬುದೇ ಅಧ್ಯಾಸ. ಸುಷುಪ್ತಿ ಅಂದರೆ ನೋ ಅಧ್ಯಾಸ ಅಷ್ಟೇ. ಸುಷುಪ್ತಿ ಸ್ವರೂಪ ಅಧ್ಯಾಸರಹಿತ, ಕೇವಲ ಚೈತನ್ಯ. ಎಚ್ಚರವೇ ಅಧ್ಯಾಸ ಅಷ್ಟೇ. ಎಚ್ಚರದಲ್ಲಿ ಅಧ್ಯಾಸ ಇದೆ, ಅಧ್ಯಾಸದಿಂದ ಎಚ್ಚರ ತೋರ್ತಾ ಇದೆ. ಇದೆಲ್ಲ ಹೇಳುವ ಬಗೆ, ದಟ್ಸ್ ಎ ವೇ ಆಫ್ ಟೆಲ್ಲಿಂಗ್. ಅಧ್ಯಾಸದಿಂದ ಎಚ್ಚರ, ಎಚ್ಚರದಲ್ಲಿ ಅಧ್ಯಾಸ, ಈ ಎರಡೂ ಒಂದೇ ಮಾತು. ಎಚ್ಚರವೇ ಅಧ್ಯಾಸ. ಸುಷುಪ್ತಿ ಅಂದರೆ ಅಧ್ಯಾಸ ತಾನೇ ಇಲ್ಲ ಅಷ್ಟೇ. ತಾನೇ ಇಲ್ಲ ಎನ್ನುವುದು ಮತ್ತೆ ಅಧ್ಯಾರೋಪಿಸಿ ಹೇಳ್ತಾ ಇದ್ದೀವಿ. ಏಕೆಂದರೆ ತಾನೇ ತಾನು ಅಂತ ಇಲ್ಲ ಎನ್ನುವುದಕ್ಕೆ ಯಾವುದೇ ಇಲ್ಲ, ಇಲ್ಲ ಎನ್ನುವುದಕ್ಕೆ ಯಾರಿಲ್ಲ. ಆದ್ದರಿಂದ ಅಧ್ಯಾಸ ಇಲ್ಲದ ಸ್ವರೂಪ ಸ್ವತಃ ಸಿದ್ಧ ಸ್ವರೂಪ. ಅಧ್ಯಾಸ ತಾನೇ ಇಲ್ಲ, ಯಾರೂ ಅಧ್ಯಾಸ ಬಿಟ್ಟುಕೊಂಡಿಲ್ಲ, ಅಧ್ಯಾಸ ತಾನೇ ಇಲ್ಲ. ಅದರಿಂದ ಅಧ್ಯಾಸ ಇಲ್ಲ ಅಂದರೆ ಜೀವಭಾವವಿಲ್ಲ, ವ್ಯಾವಹಾರಿಕ ದೃಷ್ಟಿ ಇಲ್ಲ. ಹಾಗೆ ಜೀವಭಾವ ಇಲ್ಲ, ವ್ಯಾವಹಾರಿಕ ದೃಷ್ಟಿ ಇಲ್ಲ, ಜೀವತ್ವ ತಾನೇ ಇಲ್ಲ. ಆದ್ದರಿಂದ ಸುಷುಪ್ತಿ ತಾನೇ ಇದೆ. ಅದರಿಂದ ಜೀವಭಾವ ಬಿಡುವುದು ಅಂದರೆ ನಾವೇನು ತಿಳ್ಕೊಳ್ತೀವಿ ಸಾಮಾನ್ಯವಾಗಿ? ಎಚ್ಚರ ವ್ಯಕ್ತಿ ಎಚ್ಚರೆಯಲ್ಲಿದ್ದುಕೊಂಡು ಎಚ್ಚರ ವ್ಯಕ್ತಿ ಇಲ್ಲಿಂದ ಸುಷುಪ್ತಿಗೆ ಹೋಗ್ತಾನೆ. ಎಚ್ಚರ ವ್ಯಕ್ತಿ ಅಂದರೆ ಯಾರು? ಜೀವ. ಜೀವ ಯಾರು? ಅಧ್ಯಾಸ. ಜೀವ ಅಧ್ಯಾಸದಲ್ಲೇ ಜೀವಭಾವ ಇರುತ್ತದೆ. ಅಧ್ಯಾಸದಲ್ಲಿ ಜೀವಭಾವ ಇದ್ದರೆ ಅವನು ಸುಷುಪ್ತಿಗೆ ಹೋಗುವುದು ಅಧ್ಯಾಸ ಬಿಟ್ಟು ಹೋಗ್ತಾನ, ಅಧ್ಯಾಸ ಇಟ್ಕೊಂಡು ಹೋಗ್ತಾನ? ಹೇಳಿ. ಅಧ್ಯಾಸ ಬಿಟ್ಟು ಹೋಗ್ತಾನ, ಅಧ್ಯಾಸ ಇಟ್ಕೊಂಡು ಹೋಗ್ತಾನ? ಅಧ್ಯಾಸ ಇಟ್ಕೊಂಡು ಹೋದರೆ ಅಧ್ಯಾಸ ಎಚ್ಚರದಲ್ಲೇ ಇರುತ್ತದೆ, ಜೀವಭಾವ ಎಚ್ಚರದಲ್ಲೇ ಇರುತ್ತದೆ. ಅವನು ಸುಷುಪ್ತಿಯಲ್ಲಿ ಅಧ್ಯಾಸವೇ ಇಲ್ಲ. ಅದರಿಂದ ಜೀವ ಅಧ್ಯಾಸ ಬಿಟ್ಟು ಸುಷುಪ್ತಿಗೆ ಹೇಗೆ ಹೋಗ್ತಾನೆ? ಅಧ್ಯಾಸ ಬಿಟ್ಟರೆ ತಾನೇ ಇಲ್ಲ ಎಂದರ್ಥ ಅಷ್ಟೇ. ಅದರಿಂದ ಸುಷುಪ್ತಿಗೆ ತಾನು ಸೇರಿಕೊಳ್ಳುವುದು ಅಂದರೆ ತಾನೇ ಇಲ್ಲದೇ ಇಲ್ಲ ಎಂದರ್ಥ ಅಷ್ಟೇ. ತಾನು ಇಲ್ಲ ಅಂದರೆ ಓಕೆ, ಮರಿ ಜೀವನೇ ಇಲ್ಲ ಅಂದರೆ ಮರಿ ಸುಷುಪ್ತಿ ಯಾರು? ಸುಷುಪ್ತಿ ಇನ್ನೊಬ್ಬರ? ಎಚ್ಚರದಲ್ಲೇ ಜೀವ ಇರುತ್ತಾನೆ, ಸುಷುಪ್ತಿಯಲ್ಲಿ ಜೀವನೇ ಇಲ್ಲ ಅಂದರೆ ಸುಷುಪ್ತಿ ಎಚ್ಚರ ಎರಡಲ್ಲ. ಸುಷುಪ್ತಿ ಎಚ್ಚರ ಎಂದು ಎರಡು ಅವಸ್ಥೆಗಳು ತಿಳ್ಕೊಳ್ಳಬೇಡಿ. ಎರಡು ಅವಸ್ಥೆಗಳಲ್ಲ, ಎರಡು ದೃಷ್ಟಿಗಳು ಮಾತ್ರ. ಅಂದರೆ ಜೀವ ಸುಷುಪ್ತಿ ಎಂಬುದು ಇಬ್ಬರು ವ್ಯಕ್ತಿಗಳಲ್ಲ. ಎಚ್ಚರದಲ್ಲಿ ಅಧ್ಯಾಸ ಇದೆ, ಜೀವ ಇದ್ದಾನೆ. ಸುಷುಪ್ತಿಯಲ್ಲಿ ಅಧ್ಯಾಸ ಇಲ್ಲ, ಈಶ್ವರ ಇದ್ದಾನೆ, ಸಾಕ್ಷಿ ಇದ್ದಾನೆ, ಜೀವಭಾವ ಇಲ್ಲ. ಇವಿಬ್ಬರು ಬೇರೆನಾ? ಇವರಿಬ್ಬರಲ್ಲ. ಆಯಿತು, ಇಬ್ಬರಲ್ಲ. ಒಬ್ಬರಿಗೆ ಎರಡು ಸ್ಟೇಟ್ಗಳ, ಎರಡು ಅವಸ್ಥೆಗಳ ಅಲ್ಲ. ಇಬ್ಬರು ವ್ಯಕ್ತಿ, ಸಪರೇಟ್ ವ್ಯಕ್ತಿ. ಒಬ್ಬನು ಎಚ್ಚರ ಜೀವ, ಸುಷುಪ್ತಿ ಬ್ರಹ್ಮ, ಸುಷುಪ್ತಿ ಸಾಕ್ಷಿ ಎಂದು ಇಬ್ಬರು ಬೇರೆ ಅಲ್ಲ. ಅಥವಾ ಒಬ್ಬ ಸಾಕ್ಷಿಗೆ ಎರಡು ಅವಸ್ಥೆಗಳ ಅಲ್ಲ. ಒಬ್ಬನಿಗೆ ಎರಡು ಅವಸ್ಥೆಗಳು ಅಂದರೆ ಯಾರಿಗೆ? ಒಬ್ಬರು ಸುಷುಪ್ತಿ ಸಾಕ್ಷಿಗೆ ಎಚ್ಚರ ಅವಸ್ಥಾ, ಸುಷುಪ್ತಿ ಅವಸ್ಥಾ ಎಂದು ಎರಡು ಅವಸ್ಥೆಗಳ. ಎಚ್ಚರ ಒಂದವಸ್ಥಾ, ಸುಷುಪ್ತಿ ಎಂದವಸ್ಥಾ. ಇಬ್ಬರು ಬೇರೆ ಅಲ್ಲ. ಒಂದು ಪಾಯಿಂಟ್ ಹೇಳಿದ್ದೇವೆ. ಒಬ್ಬನಿಗೆ ಈ ಎರಡು ಅವಸ್ಥೆಗಳ? ಇದೊಂದು ಪ್ರಶ್ನೆ. ಒಬ್ಬನಿಗೆ ಈ ಎರಡು ಅವಸ್ಥೆಗಳ ಅಂದರೆ ಅದು ತಪ್ಪೆ. ಏಕೆ? ಒಬ್ಬನಿಗೆ ಎರಡು ಅವಸ್ಥೆಗಳು ಅಂದರೆ ಯಾವ ಒಬ್ಬನಿಗೆ? ಎಚ್ಚರ ಜೀವನಿಗೆ ಎರಡು ಅವಸ್ಥೆಗಳ ಅಥವಾ ಸುಷುಪ್ತಿ ಸಾಕ್ಷಿಗೆ ಎರಡು ಅವಸ್ಥೆಗಳ? ಯಾರಿಗೆ ಎರಡು ಅವಸ್ಥೆಗಳು? ಎಚ್ಚರ ಪ್ರಮಾತೃವಿಗೆ ಎಚ್ಚರ ಅವಸ್ಥೆ ಒಂದು, ಸುಷುಪ್ತಿ ಅವಸ್ಥೆ ಒಂದು ಎಂದು ಎರಡು ಅವಸ್ಥೆಗಳು ಎಚ್ಚರ ಪ್ರಮಾತೃಗಿರುತ್ತವೆ. ಎಚ್ಚರ ಪ್ರಮಾತೃವಿಗೆ ಎಚ್ಚರ ಅವಸ್ಥೆ ಆಯಿತು, ಎಚ್ಚರ ಪ್ರಮಾತೃವಿಗೆ ಸುಷುಪ್ತಿ ಅವಸ್ಥೆ ಹೇಗಾಗ್ತದೆ? ಅವರು ತಾನೇ ಇಲ್ಲ. ಆದ್ದರಿಂದ
ಸುಷುಪ್ತಿ ಅವಸ್ಥಾ ಎಚ್ಚರ ಅವಸ್ಥಾ ಎಂಬುದು ಎಚ್ಚರ ಪ್ರಮಾತೃವಿಗಿಲ್ಲ. ಒಬ್ಬನಿಗೆ ಎರಡು ಅವಸ್ಥೆಗಳು, ಅದು ಹೊಂದಲ್ಲ. ಆಯಿತು, ಸಾಕ್ಷಿಗೆ ಎರಡು ಅವಸ್ಥೆಗಳ? ಸುಷುಪ್ತಿಯಲ್ಲಿ ಸಾಕ್ಷಿ ಇದ್ದಾನೆ, ಆ ಸುಷುಪ್ತಿಯಲ್ಲಿರುವ ಸಾಕ್ಷಿಗೆ ಎಚ್ಚರ ಅವಸ್ಥೆ ಆಗುತ್ತದ? ಅವನಿಗೆ ಎರಡು ಅವಸ್ಥೆಗಳು, ಅವನಿಗೆ ಸುಷುಪ್ತಿ ಅವಸ್ಥಾ, ಸಾಕ್ಷಿ ಅವಸ್ಥಾ, ಅವನಿಗೆ ಪ್ರಮಾತೃ ಅವಸ್ಥಾ. ಅಂದರೆ ಅವನಿಗೆ ಸಾಕ್ಷಿ ಅವಸ್ಥಾ, ಜೀವ ಅವಸ್ಥಾ ಎಂದು ಎರಡಾಗುತ್ತವೆ. ಸುಷುಪ್ತಿಗೆ ಸಾಕ್ಷಿಗೆ ಜೀವ ಅವಸ್ಥವೇ ಇಲ್ಲ. ಮತ್ತು ಒಬ್ಬನಿಗೆ ಈ ಎರಡು ಅವಸ್ಥೆಗಳು ಹೇಗೆ ಆಗುತ್ತವೆ? ಅದು ತಪ್ಪೆ. మరి ಹೇಗೆ ಅಂದರೆ ಒಂದೇ ಅದ್ವಿತೀಯ ಬ್ರಹ್ಮದಲ್ಲಿ ಎರಡು ಅಧ್ಯಾರೋಪಿತ ದೃಷ್ಟಿಗಳು ಅಷ್ಟೇ. ಎರಡು ದೃಷ್ಟಿಗಳೇ, ಎರಡು ಅವಸ್ಥೆಗಳಲ್ಲ. ಇಬ್ಬರೂ ಬೇರೆ ಬೇರೆ ವ್ಯಕ್ತಿ ಅಲ್ಲ. ಯೋಚನೆ ಮಾಡಿ, ಇಬ್ಬರು ಬೇರೆ ಬೇರೆ, ಎಚ್ಚರ ಜೀವ ಸುಷುಪ್ತಿ ಸಾಕ್ಷಿ ಇಬ್ಬರು ಬೇರೆ ಅಲ್ಲ. ಒಂದೇ ತತ್ವದ ಎರಡು ಅವಸ್ಥೆಗಳು ಅಲ್ಲ. ಒಂದೇ ತತ್ವವನ್ನು ಅಧ್ಯಾರೋಪಿಸಿ ನೋಡಿದ್ದರೆ ಜೀವಭಾವ, ಅಧ್ಯಾರೋಪಿಸ ಮಾಡದಿದ್ದರೆ ಸಾಕ್ಷಿ ಅಷ್ಟೇ. ಅಧ್ಯಾರೋಪಿಸಿದರೆ ಜೀವ ಎಚ್ಚರ ದೃಷ್ಟಿ, ಅಧ್ಯಾರೋಪಿಸದಿದ್ದರೆ ಸುಷುಪ್ತಿ. ಒಂದೇ ತತ್ವವನ್ನು ಎರಡು ದೃಷ್ಟಿಗಳೇ ಹೊರತು ಎರಡು ಅವಸ್ಥೆಗಳಲ್ಲ. ನೋಡಿ, ಎರಡು ಅವಸ್ಥೆಗಳಲ್ಲ, ಒಂದೇ ತತ್ವದ ಎರಡು ದೃಷ್ಟಿಗಳು. ಅಧ್ಯಾರೋಪಿಸಿದ್ದರೆ ಜೀವ, ಅಧ್ಯಾರೋಪಿಸಿದ್ದರೆ ಅಂದರೆ ಅನಿಸಿಕೆ. ಅಧ್ಯಾರೋಪ ಅಂದರೆ ಅನಿಸಿಕೆ. ನಿಮಗೆ ಅನಿಸುತ್ತಾ ಇದೆ ಅಷ್ಟೇ. ಅನಿಸಿಕೆ ಬಿಟ್ಟು ಏನಿಲ್ಲ, ಅನಿಸುವುದಿಲ್ಲ, ತಾನೇ ತಾನು ಸಾಕ್ಷಿ. ಅದು ನೋಡಿ, ಅಂದರೆ ಅನಿಸಿಕೆಯೇ ಅಧ್ಯಾಸ, ಅಧ್ಯಾಸ ಇಲ್ಲದಿರುವುದು ಸುಷುಪ್ತಿ. ಆದ್ದರಿಂದ ಜೀವನ ಸುಷುಪ್ತಿಗೆ ಹೋಗುತ್ತಾನೆ, ಈಶ್ವರನಲ್ಲಿ ಒಟ್ಟಾಗುತ್ತಾನೆ, ಇದೆಲ್ಲ ಅಧ್ಯಾರೋಪಿಸಿ ಹೇಳುವ ಬಗೆ ಅಷ್ಟೇ. ಅಲ್ಲಿ ಸೇರುವುದಿಲ್ಲ. ಜೀವ ಸೇರಿಕೊಳ್ತಾನೆ ಅಂದರೆ ಜೀವ ಹೇಗೆ ಸೇರಿಕೊಳ್ತಾನೆ? ಅಧ್ಯಾಸ ಇರುವವರೆಗೂ ಜೀವತ್ವ ಇರುತ್ತದೆ. ಜೀವ ಸೇರಿಕೊಳ್ತಾನೆ ಅಂದರೆ ಏನು? ಜೀವತ್ವ ಬಿಡುತ್ತಾನೆ. ಜೀವತ್ವ ಬಿಡುತ್ತಾನೆ ಅಂದರೆ ಅಧ್ಯಾಸ ಬಿಡುತ್ತಾನೆ. ಅಧ್ಯಾಸ ಬಿಡುತ್ತಾನೆ ಅಂದರೆ ಅಧ್ಯಾಸ ಇಲ್ಲ ಎಂದರ್ಥ. ನೋಡಿ, ಜೀವತ್ವ ಬಿಡುತ್ತಾನೆ ಅಂದರೆ ಅಧ್ಯಾಸ ಬಿಡುತ್ತಾನೆ. ಅಧ್ಯಾಸ ಬಿಡುತ್ತಾನೆ ಅಂದರೆ ಅಧ್ಯಾಸ ಇಲ್ಲ ಅಂದರೆ ತಾನೇ ತಾನಾಗಿದ್ದಾನೆ. ಅಂದರೆ ಅಧ್ಯಾಸ ದೃಷ್ಟಿಯೇ ಇಲ್ಲ. ವ್ಯಾವಹಾರಿಕ ದೃಷ್ಟಿ, ಅಧ್ಯಾಸ ದೃಷ್ಟಿ, ಜೀವ ದೃಷ್ಟಿಯೇ ಇಲ್ಲ, ಚೈತನ್ಯವೇ ಇದೆ. ಆದ್ದರಿಂದ ಜಾಗೃತ ಸುಷುಪ್ತಿಯಲ್ಲಿ ಸೇರಿಕೊಳ್ತದೆ ಎಂಬುದು ಪ್ರಕ್ರಿಯೆವೇ. ಸುಷುಪ್ತಿ ಸ್ವರೂಪ ನಿತ್ಯಸಿದ್ಧ, ಚೈತನ್ಯ ಎಂಬುದು ನಿತ್ಯಸಿದ್ಧ. ಅದರಲ್ಲಿ ಅಧ್ಯಾಸ ಇಲ್ಲ, ಅವಸ್ಥೆ ಇಲ್ಲ ಅಷ್ಟೇ. ಅಧ್ಯಾಸ ಇಲ್ಲ, ಎಚ್ಚರ ಇಲ್ಲ. ಎಚ್ಚರ ಇಲ್ಲದಿರುವಾಗ ಸುಷುಪ್ತಿ ಒಂದು ಅವಸ್ಥೆ ಆಗಲ್ಲ. ಎಚ್ಚರವೂ ಇಲ್ಲ, ಸುಷುಪ್ತಿ ಅವಸ್ಥೆ ಆಗಲ್ಲ, ಹೀಗೆ ಹೇಳಬೇಕು. ವೇಕಿಂಗ್ ಈಸ್ ನಾಟ್ ಎ ಸ್ಟೇಟ್. ವೇಕಿಂಗ್ ಎಂಬ ಅವಸ್ಥೆ ಇಲ್ಲ, ಸುಷುಪ್ತಿ ಎಂಬುದು ಅವಸ್ಥೆ ಅಲ್ಲ. ಅವಸ್ಥೆ ಇಲ್ಲ ಅಲ್ಲ, ಏಕೆಂದರೆ ಅವಸ್ಥೆನೇ ಅಲ್ಲ. ಸುಷುಪ್ತಿಯನ್ನು ಅವಸ್ಥೆ ಎಂಬುದು ಎಚ್ಚರ ದೃಷ್ಟಿಯಿಂದ ಅನಿಸ್ತದೆ. ಎಚ್ಚರ ಅವಸ್ಥೆ ಇಲ್ಲ, ಸುಷುಪ್ತಿ ಅವಸ್ಥೆ ಅಲ್ಲ. ಇಲ್ಲ ಅಲ್ಲ, ವ್ಯತ್ಯಾಸ ನೋಡಿ. ವೇಕಿಂಗ್ ಈಸ್ ನಾಟ್ ದೇರ್, ಸುಷುಪ್ತಿ ಈಸ್ ನಾಟ್ ಎ ಸ್ಟೇಟ್. ವೇಕಿಂಗ್ ಈಸ್ ನಾಟ್ ದೇರ್, ದೆನ್ ಏಕೆ ವೇಕಿಂಗ್ ಈಸ್ ನಾಟ್ ದೇರ್ ಅಂದರೆ ವೇಕಿಂಗ್ ದೃಷ್ಟಿಯೂ ಇಲ್ಲ. ವೇಕಿಂಗ್ ಇಲ್ಲ, ವೇಕಿಂಗ್ ದೃಷ್ಟಿ ಇಲ್ಲ. ವೇಕಿಂಗ್ ದೃಷ್ಟೇನೋ ಪ್ರಮಾತೃ ಅಂದರೆ ಅಧ್ಯಾಸವನ್ನು ತೆಗೆಯುತ್ತಾ ಇದ್ದೀವಿ ಅಂತರ್ಥ. ತೆಗೆಯುವುದಂದರೆ ಅಧ್ಯಾಸವಿಲ್ಲ ಎಂದು ತಿಳ್ಕೊಳ್ಳುವುದೇ ಅಧ್ಯಾಸ ತೆಗೆಯುವುದು. ನೋಡಿ, ಎಚ್ಚರ ದೃಷ್ಟಿ ಅಧ್ಯಾಸ. ಅನಾತ್ಮವನ್ನು ಆತ್ಮ, ದೇಹೇಂದ್ರಿಯ ಮನಸ್ಸುಗಳಿಂದ ತನ್ನನ್ನು ನೋಡಿಕೊಳ್ಳುವುದೇ ಅಧ್ಯಾಸ. ಸುಷುಪ್ತಿ ಅಂದರೆ ಅರ್ಥವೇನು? ದೇಹೇಂದ್ರಿಯ ಮನಸ್ಸುಗಳಿಂದ ನೋಡ್ತಾ ಇಲ್ಲ, ಒಂದು ಅನಿಸಿಕೆಯಿಂದ ನೋಡ್ತಾ ಇಲ್ಲ ಅಷ್ಟೇ. ಅಧ್ಯಾಸ ಬಿಟ್ಟು ಹೋಯಿತು. ಅಧ್ಯಾಸ ಬಿಟ್ಟು ಹೋಯಿತು ಪ್ರಕ್ರಿಯೆ. ಅಧ್ಯಾಸ ತಾನೇ ಇಲ್ಲ, ತಾನೇ ಸಾಕ್ಷಿಯಾಗಿದ್ದಾನೆ ಸ್ವರೂಪ. ಅಧ್ಯಾಸ ಬಿಟ್ಟು ಹೋಯಿತು ಎನ್ನುವುದು ಹೇಳುವ ಬಗೆ. ಅಧ್ಯಾಸ ಬಿಟ್ಟು ಹೋಯಿತು, ಜೀವತ್ವ ಬಿಟ್ಟು ಹೋಯಿತು, ತಾನೇ ಇದ್ದಾನೆ ಸ್ವರೂಪ. ಅಧ್ಯಾಸ ಬಿಟ್ಟು ಹೋಯಿತು ಎನ್ನುವುದು ಹೇಳುವ ಬಗೆ, ಪ್ರಕ್ರಿಯೆ. ನೋಡಿ, ಅಧ್ಯಾಸ ಇಲ್ಲ ಎಂದು ತಿಳಿಯುವುದೇ ಅಧ್ಯಾಸ ಬಿಡಿಸುವುದು. ಸುಷುಪ್ತಿ ಎಲ್ಲಿ ತಾನೇ ಇಲ್ಲ, ಸುಷುಪ್ತಿ ಸ್ವರೂಪದಲ್ಲಿ ಜಗತ್ತು ಎಚ್ಚರ ತಾನೇ ಇಲ್ಲ ಅಷ್ಟೇ. ಹೀಗೆ ಅದು ದೃಷ್ಟಿ ಭೇದವೇ ಹೊರತು ಅವಸ್ಥಾ ಭೇದ ಅಲ್ಲ. ಇಬ್ಬರು ವ್ಯಕ್ತಿ ಭೇದವೂ ಅಲ್ಲವೇ ಅಲ್ಲ. ಇಬ್ಬರು ತತ್ವ, ಇಬ್ಬರು ದೇ ಆರ್ ನಾಟ್ ಟು ಸಪರೇಟ್ ತತ್ವಾಸ್, ಸಪರೇಟ್ ಅವಸ್ಥಾಸ್ ಅಲ್ಲ, ಕೇವಲ ದೃಷ್ಟಿ ಭೇದ. ಆದ್ದರಿಂದ ಜೀವ ಸುಷುಪ್ತಿಗೆ ಸೇರಿಕೊಳ್ತಾನೆ ಅಂದರೆ ಅಧ್ಯಾಸ ಇಟ್ಕೊಂಡು ಸೇರ್ತಾನ, ಅಧ್ಯಾಸವೇ ಬಿಡುತ್ತಾನೆ. ಅಧ್ಯಾಸ ಇಟ್ಟುಕೊಂಡು ಜೀವ ಸುಷುಪ್ತಿಗೆ ಹೇಗೆ ಹೋಗ್ತಾನೆ? ಏಕೆ? ಅಧ್ಯಾಸ ಇಟ್ಟುಕೊಂಡು ಸುಷುಪ್ತಿಗೆ ಹೋಗೋಕ್ಕಾಗಲ್ಲ. ಅಧ್ಯಾಸದಲ್ಲೇ ಜೀವ ಇರುತ್ತಾನೆ. ಅಧ್ಯಾಸ ಇಟ್ಕೊಂಡು ಸುಷುಪ್ತಿಗೆ ಹೇಗೆ ಹೋಗ್ತಾನೆ? ಅಧ್ಯಾಸದಲ್ಲೇ ಇದ್ದು ಬಿಡ್ತಾನಲ್ಲ ಜೀವ ಅಂದರೆ ಎಚ್ಚರ ವ್ಯಕ್ತಿ. ಎಚ್ಚರ ಕರ್ತೃ ಭೋಕ್ತೃ ಪ್ರಮಾತು. ಅಧ್ಯಾಸ ಬಿಟ್ಟು ಹೇಗೆ ಹೋಗ್ತಾನೆ? ಹೋಗೋಕ್ಕೆ ಆಗಲ್ಲ. ಆದ್ದರಿಂದ ಜೀವ ಸುಷುಪ್ತಿಗೆ ಹೋಗ್ತಾನೆ ಅಂದರೆ ಅಧ್ಯಾಸವೇ ಬಿಡುತ್ತಾನೆ, ಅಂದರೆ ಎಚ್ಚರ ಅವಸ್ಥೆನೇ ಬಿಡುತ್ತಾನೆ. ಎಚ್ಚರ ಅವಸ್ಥೆ ಎಲ್ಲಿ ಬಿಡುತ್ತಾನೆ? ಎಚ್ಚರ ಅವಸ್ಥೆನೇ ಇಲ್ಲ ಎಂದರ್ಥ. ಬಿಡುವುದೇನು? ಎಚ್ಚರ ಅವಸ್ಥೆ ಆಗಲೇ ಇಲ್ಲ.
ಆಗಿದ್ದು ಬಿಡುತ್ತಾ ಇಲ್ಲವಲ್ಲ. ಎಚ್ಚರ ಅವಸ್ಥಾ ಅಧ್ಯಾಸವೇ ಇಲ್ಲ, ಎಚ್ಚರ ಅವಸ್ಥೆನೇ ಇಲ್ಲ, ಎಚ್ಚರ ಅವಸ್ಥೆನೇ ಇಲ್ಲ, ಅಧ್ಯಾಸವೇ ಇಲ್ಲ, ಜೀವಭಾವವೇ ಇಲ್ಲ. ಹಾಗೆ ತಾನು ಚೈತನ್ಯವೇ ಆಗಿದ್ದಾನೆ. ಹೀಗೆ ಎಚ್ಚರ ದೃಷ್ಟಿ ತಾನೇ ಇಲ್ಲ. ಹೀಗೆ ಅಧ್ಯಾಸ ಬಿಟ್ಟು ನೋಡುವುದೇ ಹೊರತು ಅಧ್ಯಾಸದಲ್ಲಿದ್ದುಕೊಂಡು ಹೋಗುವುದಲ್ಲ. ಅಧ್ಯಾಸ ಬಿಡುವುದೆಂದರೆ ಅರ್ಥವೇನು? ಅಧ್ಯಾಸವಿಲ್ಲ ಎಂದು ತಿಳ್ಕೊಳ್ಳುವುದೇ ಅಧ್ಯಾಸ ಬಿಡುವುದು. ದೃಷ್ಟಿ ಸುಷುಪ್ತಿಗೆ ಬಂದರೆ ಅಧ್ಯಾಸ ತಾನೇ ಇಲ್ಲ. ಹಾಗೆ ಆಯಿತು. ಇದನ್ನಿನ್ನು ಸ್ವಲ್ಪ ಮೊದಲು ಆ ದೃಷ್ಟಿಭೇದ ಏನು ಎನ್ನುವುದಕ್ಕೆ ಮೊದಲು ಅರ್ಧ ಗಂಟೆ ಎಲ್ಲರನ್ನು ಬೈದು ಎಲ್ಲರೆಂದರೆ ಯಾರು? ನಮ್ಮನ್ನೇ ಬೈಯುವುದು. ನಮ್ಮ ದೃಷ್ಟಿ, ಇಂಡಾಲಜಿ ದೃಷ್ಟಿ, ಲೌಕಿಕ ದೃಷ್ಟಿ, ಈ ವೆಸ್ಟರ್ನೈಸ್ ದೃಷ್ಟಿ ತುಂಬಿಕೊಂಡುವುದೇ ವ್ಯಾವಹಾರಿಕ ದೃಷ್ಟಿ. ಆ ದೃಷ್ಟಿ ತಪ್ಪು ಎಂದು ಹೇಳಿದ್ದರೆ ಆ ದೃಷ್ಟಿ ಬಿಟ್ಟು ಇಂಡಿಯನ್ ದೃಷ್ಟಿಗೆ ಬನ್ನಿ. ಅದು ಉಪದೇಶಕ್ಕೆ ಯೋಗ್ಯತ ಮೊದಲು ಬೇಸಿಕ್ ಪ್ರಿಲಿಮಿನರಿ ಬೇಸ್ ತಯಾರಾಗುತ್ತದೆ. ಆವಾಗ ದೆನ್ ವಿ ಸ್ಟಾರ್ಟ್ ಥಿಂಕಿಂಗ್, ಡೂಯಿಂಗ್ ವಿಚಾರ, ದೆನ್ ವೇದಾಂತ ಬರುತ್ತದೆ. ಇಲ್ಲದಿದ್ದರೆ ಬರಲ್ಲ. ಓಕೆ, ಮಿಕ್ಕದು ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ದತ್ಸತ್.